ಹಲೋ ಚಾಮ್ಸ್, ಹೇಗಿದ್ದೀರಾ ಎಲ್ಲರೂ? ನನಗೊತ್ತು ಎಲ್ಲರೂ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ. ಸೊ ನಾನು ಮಕ್ಕಳ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿದಾಗ ಎಲ್ಲ ಮಕ್ಕಳು ಹೇಳೋದು ಟ್ರಿಗ್ನೋಮೆಟ್ರಿ ಅಂತಂದರೆ ತುಂಬ ಕಷ್ಟ ನನಗೆ. ಹೇಗೆ ಈ ಟ್ರಿಗ್ನೋಮೆಟ್ರಿ ರೇಷಿಯೋಸ್ನ ನೆನ್ಪಿಟ್ಕೋಬೇಕು, ಸೊ ಒಂದು ಟ್ರಿಕ್ ಹೇಳಿ ಅಂತ. ಸೊ ಇದು ನನ್ನ ಚಾನಲ್ನ ಫಸ್ಟ್ ವಿಡಿಯೋ ಡೆಡಿಕೇಟೆಡ್ ಟು ಆಲ್ ಮೈ ಲಿಟಲ್ ಚಾಮ್ಸ್ ಹೂ ಆರ್ ಗೆಟಿಂಗ್ ರೆಡಿ ಟು ಫೇಸ್ ದ ಬೋರ್ಡ್ ಎಕ್ಸಾಮ್. ಕ್ಲಿಯರ್? ಸೊ ಈ ವಿಡಿಯೋದಲ್ಲಿ ನಾನು ಮಾಡ್ತಕ್ಕಂಥ ಪಾಠ ಆಗಲಿ, ನಾನು ಹೇಳ್ತಕ್ಕಂಥ ಟ್ರಿಕ್ಸ್ ಆಗಲಿ ನಿಮಗೆ ತುಂಬ 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 ಹೆಲ್ಪ್ ಆಗಲಿದೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಈ ಟ್ರಿಕ್ಸ್ನ ನಿಮ್ಮ ಎಕ್ಸಾಮ್ನಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಿ. ಕ್ಲಿಯರ್? ಸೊ ಬಿಫೋರ್ ವಿ ಪ್ರೊಸೀಡ್ ವಿತ್ ದ video, I would request you all to subscribe the channel and support me. Children, please subscribe ಮಾಡಿ ಮತ್ತು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಮತ್ತು ಲೈಕ್ ಮಾಡಿ. ಓಕೆ, ಸೊ ಲೆಟ್ ಮೀ ಕಂಟಿನ್ಯೂ ವಿತ್ ದ ಲೆಸನ್ that is introduction to trigonometry. So what is trigonometry first of all? Okay, trigonometry stands for measures of the ratios of the sides of a right angle triangle. Right, trigonometry. Metry means measures alva, right? Trigono andre triangle. ಫಸ್ಟ್ ಆಫ್ ಆಲ್ ನೀವು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಏನು, ಅದರಲ್ಲಿ ಇರ್ತಕ್ಕಂಥ ಸೈಡ್ಸ್ ಯಾವ್ದ್ಯಾವುದು ಅಂತ ನೀವು ತಿಳ್ಕೊಬೇಕಾಗತ್ತೆ. ಓಕೆ, ಸೊ ನಾನು ಇವಾಗ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಡ್ರಾ ಮಾಡ್ತೀನಿ ನೋಡಿ. ಇಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಏನು? ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಇಟ್ ಈಸ್ ಅ ಟ್ರಯಾಂಗಲ್ ವಿಚ್ ಹ್ಯಾಸ್ ಗಾಟ್ ಒನ್ ರೈಟ್ ಆ್ಯಂಗಲ್ ಇನ್ ಇಟ್. ಸೊ ಒಂದು ರೈಟ್ ಆ್ಯಂಗಲ್ ಇದ್ದರೆ ಆ ಟ್ರಯಾಂಗಲಲ್ಲಿ, ಸೊ ಆ ಟ್ರಯಾಂಗಲ್ನ ನಾನು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಕರಿತೀನಿ. ಕ್ಲಿಯರಾ? ಓಕೆ, ಸೊ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಒಂದು ಲಾಂಗೆಸ್ಟ್ ಸೈಡ್ ಇರುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಅ ಹೈಪೋಟೆನಸ್. ವಾಟ್ ಇಟ್ ಈಸ್ ಕಾಲ್ಡ್ ಆಸ್ ಹೈಪೋಟೆನಸ್. ಅರ್ಥ ಆಗ್ತಿದೆನಾ? ಹೈಪೋಟೆನಸ್ ಯಾವುದಿದು? ಇದು ಸೈಡ್ ವಿಚ್ ಈಸ್ ಅಪೋಸಿಟ್ ಟು ದ ರೈಟ್ ಆ್ಯಂಗಲ್. ತುಂಬ ಸಿಂಪಲ್ ಆಗಿದೆ. ಹೈಪೋಟೆನಸ್ನ ಹೇಗೆ ಐಡೆಂಟಿಫೈ ಮಾಡೋದು? ಸೇ ಫಾರ್ ಎಕ್ಸಾಂಪಲ್, ಇವಾಗ ಟ್ರಯಾಂಗಲ್ ಎ ಬಿ ಸಿ ನಲ್ಲಿ ಆ್ಯಂಗಲ್ ಬಿ 90 ಡಿಗ್ರಿ ಅಂತ ಇದ್ದರೆ, ಸೊ ಆ್ಯಂಗಲ್ ಬಿ 90 ಡಿಗ್ರಿ ಅಂತ ಇದ್ದರೆ ಎ ಸಿ ಬಿಕಮ್ಸ್ ದ ಹೈಪೋಟೆನಸ್. ತುಂಬ 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 ಸಿಂಪಲ್. ಓಕೆ, ರೈಟ್. ಸೊ ಆ್ಯಂಗಲ್ ಬಿಗೆ ಅಪೋಸಿಟ್ ಆಗಿರುವಂಥ ಸೈಡ್ನ ನಾವು ಹೈಪೋಟೆನಸ್ ಅಂತ ಕರಿತೀವಿ. ರೆಸ್ಟ್ ಆಫ್ ದ ಟೂ ಸೈಡ್ಸ್ ಆರ್, ಓಕೆ, ಒನ್ ಈಸ್ ಕಾಲ್ಡ್ ಆಸ್ ದ ಬೇಸ್ ಆ್ಯಂಡ್ ಅನದರ್ ಈಸ್ ಕಾಲ್ಡ್ ಆಸ್ ದ ಹೈಟ್. ಓಕೆ, ರೈಟ್. ಸೊ ಇವಾಗ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ನೀವು ತಿಳ್ಕೊಬೇಕು. ಇರೋ 3 ಆ್ಯಂಗಲ್ಸಲ್ಲಿ ಒಂದು ರೈಟ್ ಆ್ಯಂಗಲ್ ಆದರೆ ಮಿಕ್ಕಿರೋ ಆ್ಯಂಗಲ್ಸ್ ಯಾವುದಾಗತ್ತೆ? ವಾಟ್ ಈಸ್ ದಿಸ್ ಆ್ಯಂಗಲ್? ವಾಟ್ ಈಸ್ ದಿಸ್ ಕೈಂಡ್ ಆಫ್ ಆ್ಯಂಗಲ್ ಐ ಆಮ್ ಟಾಕಿಂಗ್ ಅಬೌಟ್? ಓಕೆ, ಈ ಆ್ಯಂಗಲ್ಸ್ ಏನಾಗುತ್ತೆ? ಈ ಆ್ಯಂಗಲ್ಸ್ ಏನಾಗುತ್ತೆ? ಅಕ್ಯೂಟ್ ಆ್ಯಂಗಲ್ಸ್ ಆಗುತ್ತೆ. ಏನಾಗತ್ತೆ ಇದು? ಅಕ್ಯೂಟ್ ಆ್ಯಂಗಲ್ಸ್ ಆಗುತ್ತೆ. ಯಾಕೆ ಅಂತಂದರೆ ಬೋತ್ ದ ಆ್ಯಂಗಲ್ಸ್ ಆರ್ ಲೆಸ್ ದ್ಯಾನ್ 90 ಡಿಗ್ರಿ. ಈ ಎರಡು ಆ್ಯಂಗಲ್ಸ್ ಸೇರಿಬಿಟ್ಟು ಇನ್ನೊಂದು 90 ಆಗುತ್ತೆ. ಒನ್ ಆ್ಯಂಗಲ್ ಅಲೋನ್ ಈಸ್ 90 ಡಿಗ್ರಿ, ಈ ಆ್ಯಂಗಲ್ ಸೇರಿಬಿಟ್ಟು ಇನ್ನೊಂದು 90 ಆಗುತ್ತೆ. ಸೊ ದೇ ಬೋತ್ ಶುಡ್ ಬಿ ಅಕ್ಯೂಟ್ ಆ್ಯಂಗಲ್. ಅರ್ಥ ಆಗ್ತಿದೆನಾ? ರೈಟ್. ಸೊ ನಾವು ಇವಾಗ ನಾನು ತುಂಬ ಸಿಂಪಲ್ ಆಗಿ ಕೇಳ್ತೀನಿ. ನೀವೊಂದು ರೂಮಲ್ಲಿ ಕೂತ್ಕೊಂಡಿದ್ದೀರಾ, ಆ ರೂಮ್ ಬಾಗಿಲು ಯಾವ ಕಡೆ ಇದೆ ಅಂದರೆ ಏನು ಹೇಳ್ತೀರಾ ನೀವು? ನೀವು ಹೇಳ್ಬೋದು, ಸರ್ ಇಟ್ ಈಸ್ ಆನ್ ಮೈ ರೈಟ್ ಸೈಡ್, ಸರ್ ಇಟ್ ಈಸ್ ಆನ್ ಮೈ ಲೆಫ್ಟ್ ಸೈಡ್ ಅಂತ. ಸೊ ನಾನು ಇವಾಗ ರೈಟ್ ಅಬೌಟ್ ಟರ್ನ್ ಅಂತ ಹೇಳ್ತೀನಿ. ಡು ಯು ಸೇ ದ ಸೇಮ್ ಥಿಂಗ್? ವೇರ್ ಈಸ್ ದ ಡೋರ್ ಆಫ್ ದ ರೂಮ್ ವೇರ್ ಆ್ಯಕ್ಚುಲಿ ಯು ಆರ್ ಸಿಟ್ಟಿಂಗ್ ಅಂತಂದಾಗ ಯುವರ್ ಆನ್ಸರ್ ವಿಲ್ ಬಿ ಅಪೋಸಿಟ್. ಓಕೆ, ಇಫ್ ಇಟ್ ವಾಸ್ ಆನ್ ಯುವರ್ ರೈಟ್ ಸೈಡ್, ನವ್ ಇಟ್ ಈಸ್ ಆನ್ ಯುವರ್ ಲೆಫ್ಟ್ ಸೈಡ್ ಅಲ್ವಾ? ಸೊ ಪರ್ಸ್ಪೆಕ್ಟಿವ್ ಮ್ಯಾಟರ್ಸ್. ನೀವು ಎಲ್ಲಿ ನಿಂತ್ಕೊಂಡಿದ್ದೀರಾ ಅದು ಮ್ಯಾಟರ್ ಆಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ನಾನು ಇದನ್ನ ಅಂತಂದರೆ, ಸೊ ನೋಡಿ, ಇವಾಗ ಒಂದು ರೈಟ್ ಆ್ಯಂಗಲ್ನ ಟ್ರಯಾಂಗಲ್ನ ತಗೋತೀನಿ ನಾನು. ಇದು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್, ಓಕೆನಾ? ಸೊ ಈ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ, ರೈಟ್, ಸೊ ಆಬ್ವಿಯಸ್ಲಿ ಇದು ರೈಟ್ ಆ್ಯಂಗಲ್. ಆ್ಯಂಗಲ್ ಬಿ ಈಸ್ ಅ ರೈಟ್ ಆ್ಯಂಗಲ್. ಇಟ್ ಇಸ್ ನಾಟ್ ನೆಸಸರಿ ದಟ್ ಆಲ್ವೇಸ್ ಬಿ ಶುಡ್ ಬಿ ಅ ರೈಟ್ ಆ್ಯಂಗಲ್ ಚಿಲ್ಡ್ರನ್. ಓಕೆ, ರೈಟ್. ಸಪೋಸ್ ನಾನು ಇಲ್ಲಿ ನಿಂತ್ಕೊಂಡ್ರೆ, ನಾನು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀನಿ, ಇದು ನಾನು. ಓಕೆ, ಇದು ನಾನು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ನಾನು ಇದು ನಿಂತ್ಕೊಂಡು ನೋಡಿದಾಗ ಇದಕ್ಕೆ ಅಪೋಸಿಟ್ ಆಗಿರೋ, ನನಗೆ ಅಪೋಸಿಟ್ ಆಗಿರೋ ಸೈಡ್ ಯಾವುದಾಗತ್ತೆ? ಎ ಬಿ ಆಗತ್ತೆ ಅಲ್ವಾ? ನನ್ನ ಪಕ್ಕದಲ್ಲಿರೋ ಸೈಡ್ ಯಾವುದಾಗತ್ತೆ? ಬಿ ಸಿ ಆಗತ್ತೆ. ಕ್ಲಿಯರಾ? ಸೊ ಅದಕ್ಕೆ ನಾವು ಎ ಬಿನ ಏನಂತ ಕರಿತೀವಿ? ಸೊ ದಟ್ ಈಸ್ ದ ರೀಸನ್ ವೈ ವಿ ಆರ್ ಕಾಲಿಂಗ್ ಎ ಬಿ ಆಸ್ ಅ ಅಪೋಸಿಟ್, ಬಿಕಾಸ್ ಇಟ್ ಈಸ್ ಅಪೋಸಿಟ್ ಟು ಮೀ. ಕರೆಕ್ಟಾ? ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ
ಪರ್ಪೆಂಡಿಕ್ಯುಲರ್. ಏನಂತ ಕರಿತೀವಿ ಇದನ್ನ? ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ. ಇದು ಬಿ ಸಿ. ಬಿ ಸಿ ಏನಿದೆ, ಇದು ನನ್ನ ಅಪೋಸಿಟ್ ಇದೆನಾ? ಇಲ್ಲ, ನನ್ನ ಪಕ್ಕದಲ್ಲಿದೆ ಇದು ಅಲ್ವಾ. ಇಟ್ ಈಸ್ ನೆಕ್ಸ್ಟ್ ಟು ಮೀ, ಸೊ ವಿ ಆರ್ ಕಾಲಿಂಗ್ ಇಟ್ ಆಸ್ ಅಡ್ಜಸೆಂಟ್. ಅಡ್ಜಸೆಂಟ್ ಅಂತ ಕರಿತೀವಿ, ಅಥವಾ ಇದನ್ನ ನಾವು ಬೇಸ್ ಅಂತ ಕರಿತೀವಿ ಅಲ್ವಾ. ಸೊ ವೆದರ್ ಯು ಆರ್ ಸ್ಟ್ಯಾಂಡಿಂಗ್ ಓವರ್ ಹಿಯರ್ ಆರ್ ಯು ಆರ್ ಸ್ಟ್ಯಾಂಡಿಂಗ್ ಓವರ್ ಹಿಯರ್, okay, so this side AC is always called as a hypotenuse. Okay, it doesn't matter where actually you are standing. Okay, suppose ಇವಾಗ ನಾನು ಇನ್ನೊಂದು ಫಿಗರ್ನ ಡ್ರಾ ಮಾಡ್ತೀನಿ, ಇನ್ನೊಂದು ರೈಟ್ ಆಂಗಲ್ ಟ್ರಯಾಂಗಲ್ನ ಡ್ರಾ ಮಾಡ್ತೀನಿ ನೋಡಿ ಇಲ್ಲಿ. ಓಕೆ, ಸೊ ಈ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ, ಓಕೆ, ರೈಟ್ ಆಂಗಲ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಅಂತ ತಗೊಳ್ಳೋಣ. ಓಕೆನಾ. ಸೊ ಪಿ ಕ್ಯೂ ಆರ್ ಅಲ್ಲಿ ಕ್ಯೂ 90 ಡಿಗ್ರಿ ಇದೆ. ಸೊ ನಾನು ಎಲ್ಲಿ ನಿಂತ್ಕೊಂಡಿದ್ದೀನಿ ಇವಾಗ? ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ, ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಸೊ ನನಗೆ ಹೇಳ್ತೀರಾ ನೀವು ಅಪೋಸಿಟ್ ಸೈಡ್ ಯಾವುದಾಗತ್ತೆ ಅಂತ? ಹೇಳಿ ಹೇಳಿ, ಕರೆಕ್ಟ್ ಆಗಿದೆ. ಓಕೆ, ಅಪೋಸಿಟ್ ಸೈಡ್ ಯಾವುದಾಗತ್ತೆ? ದಿಸ್ ಸೈಡ್. ಲುಕ್ ಅಟ್ ದಿಸ್ ಸೈಡ್ ಅಪೋಸಿಟ್. ಅಪೋಸಿಟ್ ಅಂದ್ರೆ ಏನಪ್ಪ? ಎದುರುಗಡೆ ಇರೋದು ಅಲ್ವಾ. ಓಕೆ, ಸೊ ದಿಸ್ ಸೈಡ್ ಬಿಕಮ್ಸ್ ದಿ ಅಪೋಸಿಟ್. ಅಪೋಸಿಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವಾಟ್? ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪರ್ಪೆಂಡಿಕ್ಯುಲರ್ ಅಲ್ವಾ. ಓಕೆ, ಸೊ ಪರ್ಪೆಂಡಿಕ್ಯುಲರ್. ನನ್ನ ಪಕ್ಕದಲ್ಲಿರೋ ಸೈಡ್ ಯಾವ್ದು ಇವಾಗ? ಇದು ಅಲ್ವಾ. ಇದನ್ನ ಬಿಟ್ಬಿಡಿ, ಇದು ಯಾವಾಗಲೂ ಹೈಪೋಟನಸ್ ಆಗತ್ತೆ. ಹೈಪೋಟನಸ್ ಹೇಗೆ ಐಡೆಂಟಿಫೈ ಮಾಡ್ತೀರಾ ನೀವು? ಇಟ್ ಈಸ್ ದ ಸೈಡ್ ಅಪೋಸಿಟ್ ಟು ರೈಟ್ ಆಂಗಲ್. ದಿಸ್ ಇಸ್ ಆಲ್ವೇಸ್ ಹೈಪೋಟನಸ್. ನೋ ಕನ್ಫ್ಯೂಷನ್ ವಿತ್ ದಿಸ್. ಓಕೆನಾ. ನನ್ನ ಪಕ್ಕದಲ್ಲಿರೋ ಸೈಡ್ ಯಾವುದು ಇವಾಗ? ಪಿ ಕ್ಯೂ. ಪಿ ಕ್ಯೂ ಏನಾಗುತ್ತೆ ಇವಾಗ? ದಿಸ್ ಬಿಕಮ್ಸ್ ದಿ ಅಡ್ಜಸೆಂಟ್, ವಿಚ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಬೇಸ್. ಕರೆಕ್ಟಾ? ಓಕೆ, ಈ ಕಾನ್ಸೆಪ್ಟ್ನ ನೀವು ಕರೆಕ್ಟಾಗಿ ತಿಳ್ಕೋಬೇಕು. ಹೌ ಟು ಐಡೆಂಟಿಫೈ ಬೇಸ್ ಆ್ಯಂಡ್ ಹೌ ಟು ಐಡೆಂಟಿಫೈ ದಿ ಅಡ್ಜಸೆಂಟ್ ಅಲ್ವಾ. ಓಕೆ, ಇದು ನಿಮ್ಗೆ ಗೊತ್ತಾದರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ತುಂಬ 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 ಈಸಿ ಆಗುತ್ತೆ. ಓಕೆ, ಸೊ ಬೇಸಿಕಲಿ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇದ್ದಾವೆ. ಓಕೆ, ಆ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಯಾವ್ದ್ಯಾವುದು, ಅದನ್ನು ಹೇಗೆ ಐಡೆಂಟಿಫೈ ಮಾಡಬೇಕು ಅನ್ನೋದನ್ನು ನಾವಿವಾಗ ಕಲಿಯೋಣ. ರೈಟ್. ಸೊ ನಾವು what I do here is I'll just take one right angle triangle for your reference. Okay, this is the right angle triangle. Look at the figure very carefully children. This is a right angle triangle. ತುಂಬಾ ಕೇರ್ಫುಲ್ ಆಗಿ ತಿಳ್ಕೋಬೇಕು. ತುಂಬಾ ಸಿಂಪಲ್ ಆಗಿದೆ, ಟಫ್ ಏನಿಲ್ಲ. ಇದು ತುಂಬಾ ಸಿಂಪಲ್ ಆಗಿದೆ. ಟಫ್ ಅನ್ಕೊಂಡ್ರೆ ಟಫ್, ಈಸಿ ಅನ್ಕೊಂಡ್ರೆ ಈಸಿ ಅಲ್ವಾ. ಓಕೆ, ಸೊ ನಾನಿವಾಗ ಒಂದು ಆ್ಯಂಗಲ್ನ, ಓಕೆ, ಯಾವ ಆ್ಯಂಗಲ್ ತಗೊಳ್ಳಿ? ಈ ಆ್ಯಂಗಲ್ನ, ಆ್ಯಂಗಲ್ ಸಿನ ನಾನು ಥೀಟಾ ಅಂತ ಕರಿತೀನಿ. ಥೀಟಾ ಅಂದರೆ ಏನಪ್ಪ? ಥೀಟಾ ಈಸ್ ನಥಿಂಗ್ ಬಟ್ ಅ ಅನ್ನೋನ್ ಆ್ಯಂಗಲ್. ವಿ ಯೂಸ್ ದ ಗ್ರೀಕ್ ಲೆಟರ್ ಟು ಕಾಲ್ ಅ ಅನ್ನೋನ್ ಕ್ವಾಂಟಿಟಿ. ಇವಾಗ ನಿಮ್ಮ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಅಲ್ಲಿ ಮಾಡಿದ್ದೀರಾ. ಲೆಟ್ ದ ಏಜ್ ಆಫ್ ಫಾದರ್ ಬಿ ಎಕ್ಸ್, ಲೆಟ್ ದ ಸ್ಪೀಡ್ ವಿತ್ ವಾಟ್ ದ ಟ್ರೈನ್ ಈಸ್ ಟ್ರಾವೆಲಿಂಗ್ ಬಿ ಎಕ್ಸ್ ಕಿಲೋಮೀಟರ್ ಪರ್ ಅವರ್. ಆ ಥರ ಎಕ್ಸ್ ವೈ ಅಂತ ತಗೋತೀರಾ ತಾನೆ. ಅದೇ ಥರ ನಾನು ಇಲ್ಲಿ ಥೀಟಾ ಅಂತ ತಗೊಂಡಿದ್ದೀನಿ. ಇಟ್ಸ್ ಅನ್ನೋನ್ ಕ್ವಾಂಟಿಟಿ ಅಲ್ವಾ. ಓಕೆ, ಸೊ ನಾವು ಇವಾಗ ಏನು ಮಾಡ್ತೀನಿ ನಾನು? ಇವಾಗ ಸೈನ್ ಥೀಟಾ, ಫಸ್ಟ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಇಸ್ ಸೈನ್ ಥೀಟಾ. ಸೈನ್ ಥೀಟಾ ಇಸ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನಸ್. ಅಲ್ವಾ. ಸೊ ಪರ್ಪೆಂಡಿಕ್ಯುಲರ್ ಯಾವ್ದು ಈ ಸೈಡ್ಗೆ? ಈ ಆ್ಯಂಗಲ್ಗೆ ಪರ್ಪೆಂಡಿಕ್ಯುಲರ್ ಯಾವುದು? ಪರ್ಪೆಂಡಿಕ್ಯುಲರ್ ಆಗಿರೋದು ನೋಡಿ, ಈ ಆ್ಯಂಗಲ್ ನಾನು ಇಲ್ಲಿದ್ದೀನಿ ಅಂತಂದ್ರೆ ಪರ್ಪೆಂಡಿಕ್ಯುಲರ್ ವಿಲ್ ಬಿ ಎ ಬಿ. ಕರೆಕ್ಟಾ? ಸೊ ನಾನು ಏನಂತ ಬರೀತೀನಿ ಇವಾಗ? ಐ ವಿಲ್ ಜಸ್ಟ್ ರೈಟ್ ದಿಸ್ ಒನ್ ಆಸ್ ಎ ಬಿ ಡಿವೈಡೆಡ್ ಬೈ ಎ ಸಿ, perpendicular by hypotenuse ಅಲ್ವಾ. ಸಪೋಸ್ ಯು ಮಸ್ಟ್ ನೋ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್. ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಅಂದ್ರೆ ಏನು? ಸೊ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಅಂತಂದ್ರೆ ದ ಸೈಡ್ಸ್ ಆಫ್ ಅ ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ ವಿಚ್ ದ ಪೈಥಾಗೋರಸ್ ಥಿಯರಮ್ ಈಸ್ ಸ್ಯಾಟಿಸ್ಫೈಡ್. ಓಕೆ, ರೈಟ್. ಸೊ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ನಾನು ಏನು ಮಾಡ್ತೀನಿ ಇವಾಗ? ಇಲ್ಲಿ ಒಂದು 3 ಅಂತ ತಗೋತೀನಿ, 4 ಅಂತ ತಗೋತೀನಿ, 5 ಅಂತ ತಗೋತೀನಿ. ಇದನ್ನೇ ಯಾಕೆ ನಾನು ಪೈಥಾಗೋರನ್ ಟ್ರಿಪ್ಲೆಟ್ಸ್ ಅಂತ ಕರಿತೀನಿ? ಯಾಕೆ ಅಂತಂದ್ರೆ ಇಲ್ಲಿ ನೋಡಿ, 5 ಸ್ಕ್ವೇರ್ ಎಷ್ಟಾಗುತ್ತೆ? 25 ಆಗುತ್ತೆ. ಮತ್ತೆ 3 ಸ್ಕ್ವೇರ್ ಮತ್ತೆ 4 ಸ್ಕ್ವೇರ್ನ ಆ್ಯಡ್ ಮಾಡಿದಾಗ ಏನಾಗುತ್ತೆ? 9 + 16 ಆಗುತ್ತೆ, ಅದು ಕೂಡ 25 ಆಗುತ್ತೆ. ಸೊ ಐ ಕ್ಯಾನ್ ಸೇ 5 ಸ್ಕ್ವೇರ್ ಈಸ್ ಈಕ್ವಲ್ ಟು 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. ಅಂದರೆ ಐ ಕ್ಯಾನ್ ಸೇ AC ಸ್ಕ್ವೇರ್ ಈಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಸೊ ಆ ಥರ ಇದ್ದಾಗ ಮಾತ್ರ ನಾನು ಈ 3ನ 4ನ ಮತ್ತೆ 5ನ ಪೈಥಾಗೋರಿಯನ್ ತ್ರಿವಳಿಗಳು, ಪೈಥಾಗೋರಸ್ ಟ್ರಿಪ್ಲೆಟ್ಸ್ ಅಂತ ಹೇಳ್ತೀನಿ ನಾನು ಅಲ್ವಾ. ಸೊ ಅದ್ರ ಪ್ರಕಾರ ನಾನು ತಗೊಂಡಾಗ
ಎ ಬಿ ಬೈ ಎ ಸಿ. ಎ ಬಿ ಎಷ್ಟಿದೆಯಪ್ಪ? ಅಪೋಸಿಟ್. ನೋಡಿ, ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ, ನೀವು ಪದೇ ಪದೇ ನೋಡ್ಕೋಬೇಕು. ಓಕೆ, ಇಲ್ಲಿ ನಿಂತ್ಕೊಂಡಾಗ ಅಪೋಸಿಟ್ ಯಾವುದಿದೆ? ನನಗೆ ನನ್ನ ಎದುರುಗಡೆ ಯಾವುದಿದೆ? ಎ ಬಿ ಇದೆ. ಸೊ ಅದು ಅಪೋಸಿಟ್ ಆಗುತ್ತೆ ಅಥವಾ ಪರ್ಪೆಂಡಿಕ್ಯುಲರ್ ಆಗುತ್ತೆ. ಯಾಕೆ? ಅಪೋಸಿಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪರ್ಪೆಂಡಿಕ್ಯುಲರ್ ಅಲ್ವಾ? ಸೊ ನಾವು ಎ ಬಿ ಎಷ್ಟಾಯ್ತು ಇವಾಗ? 3 ಆಯಿತು. ಕರೆಕ್ಟಾ? ಸೊ ಐ ಕ್ಯಾನ್ ರೈಟ್ ದಿಸ್ ಒನ್ ಆಸ್ 3/5. Correct. So cos theta, cosine theta, this is the first ratio. Sine is first ratio, cos is the second ratio. Cos theta ಏನಾಗುತ್ತೆ? It is a base by hypotenuse. Correct? So base ಏನಿದೆ? What is base now? Base, see here, I am standing over here, children. I'm standing over here. ನನ್ನ ಪಕ್ಕ ಯಾವುದಿದೆ? ಅದೇ ತಾನೇ ಬೇಸ್ ಅಂತ ಕರೆಯೋದು ನಾನು, adjacent, right? So BC becomes the base. Correct? So now I'll just write this one as BC by AC. That is nothing but 4/5. Correct? So next, third trigonometric ratio is tangent theta, which is called as tan theta. Tan theta ನಾನು ಏನಂತ ಬರೀತೀನಿ? It is perpendicular by base. Perpendicular by base. Perpendicular ಯಾವುದಿಲ್ಲಿ ಹೇಳ್ತೀರಾ? ಇವಾಗ ನೀವೇ ಹೇಳ್ತೀರಾ? Perpendicular to me, that is opposite to me, is AB. Base ಯಾವುದು? BC ಅಲ್ವಾ? So I can write this one as AB divided by BC. ಹಾಗಾದ್ರೆ I can write this one as 3/4. ಇದು ಬೇಸಿಕ್ ಆಗಿ ಈ 3 ರೇಷಿಯೋ ನಿಮ್ಗೆ ಗೊತ್ತಿರಲೇಬೇಕು ಅಲ್ವಾ? ಸೊ ನೆಕ್ಸ್ಟ್ ರೇಷಿಯೋ ಯಾವುದು ಅಂತಂದಾಗ, ಓಕೆ, ತುಂಬ ಕೇರ್ಫುಲ್ ಆಗಿ ಕೇಳ್ಕೋಬೇಕು ನೀವು, ರೈಟ್? ಸೊ ನೆಕ್ಸ್ಟ್ ರೇಷಿಯೋ ಬಂದ್ಬಿಟ್ಟು ಸೀಕಂಟ್ ಥೀಟಾ, ವಿಚ್ ಇಸ್ ಕಾಲ್ಡ್ ಆಸ್ ಎ ಸೆಕ್ ಥೀಟಾ ಇನ್ ಶಾರ್ಟ್. ಓಕೆ, ಸೆಕ್ ಥೀಟಾ ಇದು ಕೂಡ ಏನಾಗುತ್ತೆ? ದಿಸ್ ಈಸ್ ಅ ಹೈಪೋಟೆನಸ್ ಬೈ ಬೇಸ್. ಹೈಪೋಟೆನಸ್ ಬೈ ಬೇಸ್. ಹೈಪೋಟೆನಸ್ ಯಾವುದಿದೆ ಇವಾಗ ಹೇಳಿ ನೋಡೋಣ? ಹೈಪೋಟೆನಸ್ ಯಾವುದು? ಇಟ್ ಈಸ್ ಎ ಸಿ. ಎ ಸಿ ಡಿವೈಡೆಡ್ ಬೈ ಬೇಸ್ ಯಾವುದು? ಬಿ ಸಿ. ಸೊ 5/4. One thing you should understand, children, here, very very important thing. Tell me what? See, ಇಲ್ಲಿ ನೀವು ನೋಡಿದಾಗ, ಇಲ್ಲಿ ನೋಡಿದು 5/8 ಬಂತು. ಇಲ್ಲೇನಿದೆ ಇದು? ಸಾರಿ, 5/4 ಬಂತು. ಇಲ್ಲೇನಿದೆ? 4/5 ಇದೆ. Are they not the reciprocals of each other? Yes. Okay, right, they are reciprocals of each other. I'll come to that point later. Okay, let me explain about all the trigonometric ratios first. Right, so next ನೋಡಿ ಇಲ್ಲಿ ಏನಾಗುತ್ತೆ ಅಂತ. I'll take the next ratio, that is cosec theta. Cosec theta ಏನು? Definition of cosec theta is hypotenuse by perpendicular. Hypotenuse ಯಾವುದು ಹೇಳಿ ನೋಡೋಣ ಇಲ್ಲಿ? hypotenuse ಯಾವುದು? AC. Hypotenuse will not change, right? So AC becomes the hypotenuse. Then perpendicular is AB alva. So AC is how much? 5. Perpendicular is how much? 3. ಅರ್ಥ ಆಗ್ತಿದೆನಾ? Can you relate something here, children? ನೋಡಿ ಇಲ್ಲಿ 5/3 ಬಂತು, ಇಲ್ಲಿ 3/5 ಇದೆ. I want you to draw some conclusion out of it. Okay, I'll come to that point. Okay, right. So ಇಲ್ಲಿ ನೋಡಿ ನೆಕ್ಸ್ಟ್ ಏನಾಗುತ್ತೆ? ಇನ್ನೊಂದು ರೇಷಿಯೋ ತಗೋತೀನಿ, that is nothing but cot theta. Cot theta ಏನಾಗುತ್ತೆ? It is nothing but base divided by perpendicular. ಬೇಸ್ ಯಾವುದು? ಥೀಟಾ ನಾನು ಇಲ್ಲಿ ತಗೊಂಡಾಗ ಬೇಸ್ ಯಾವ್ದಾಗತ್ತೆ? ಬಿ ಸಿ ಆಗತ್ತೆ. ಸೊ ಬಿ ಸಿ ಡಿವೈಡೆಡ್ ಬೈ ಪರ್ಪೆಂಡಿಕ್ಯುಲರ್ ಎ ಬಿ ಆಯಿತು ಅಲ್ವಾ? ಬಿ ಸಿ ಎಷ್ಟಿದೆ? 4 ಇದೆ. ಎ ಬಿ ಎಷ್ಟಿದೆ? 3 ಇದೆ. ಇಲ್ಲಿ ಐಡೆಂಟಿಫೈ ಮಾಡಿ ಇಲ್ಲಿ ನೋಡಿ, ಇದು 4/3 ಇದೆ, ಇದು 3/4 ಇದೆ. ಸೊ ಕ್ಯಾನ್ ಯು conclude something, children? Can you conclude something? Yes, what you are getting in your mind is absolutely right. Means what? They are nothing but the reciprocal ratios. What are the reciprocal ratios? I can say sin theta is equal to 1/cosec theta. That means what? Cosec theta is equal to 1/sin theta. Sin theta ಮತ್ತೆ cosec theta, they are reciprocals of each other ಅಂತ ಹೇಳ್ತೀನಿ. ರೆಸಿಪ್ರೋಕಲ್ಸ್ ಅಂದ್ರೆ ಏನು? ಓಕೆ, ಇಲ್ಲಿ 3/5 ಇದ್ರೆ ಅಲ್ಲಿ 5/3 ಇದೆ. ನೋಡಿ ಇಲ್ಲಿ ರಿಲೇಟ್ ಮಾಡಿ. ಓಕೆ, ಇವೆರಡನ್ನು ರಿಲೇಟ್ ಮಾಡಬೇಕು. ಓಕೆ, sin theta ಮತ್ತೆ cosec theta.
ಅರ್ಥ ಆಗ್ತಿದೆನಾ? ಸೊ ಅದೇ ಥರ ನಾನು ಹೇಳ್ತೀನಿ, ಕಾಸ್ ಥೀಟಾ ಈಸ್ ರೆಸಿಪ್ರೋಕಲ್ ಆಫ್ ಸೆಕ್ ಥೀಟಾ. ಮೀನ್ಸ್ ವಾಟ್? ಸೆಕ್ ಥೀಟಾ ಈಸ್ ಆಲ್ಸೋ ರೆಸಿಪ್ರೋಕಲ್ ಆಫ್ ಕಾಸ್ ಥೀಟಾ. ಆಬ್ವಿಯಸ್ಲಿ ದೇ ಆರ್ ರೆಸಿಪ್ರೋಕಲ್ಸ್ ಆಫ್ ಈಚ್ ಅದರ್ ಅಂತ ಹೇಳ್ತೀವಿ ಅಲ್ವಾ? ಸೊ ಅದಕ್ಕೆ ಕಾಸ್ ಥೀಟಾ ವ್ಯಾಲ್ಯೂ ಏನು ಬಂದಿದೆ ಇಲ್ಲಿ ನನಗೆ? ಇಲ್ಲಿ 4/5 ಬಂದಿದೆ. ಇಲ್ಲಿ ಸೆಕ್ ಥೀಟಾ ಏನು ಬಂದಿದೆ? 5/4 ಬಂದಿದೆ. ದೇ ಆರ್ ರೆಸಿಪ್ರೋಕಲ್ ಆಫ್ ಈಚ್ ಅದರ್. ಓಕೆನಾ? ಸೊ ಮತ್ತೆ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 1/cot ಥೀಟಾ ಅಲ್ವಾ? ನೋಡಿ ಇಲ್ಲಿ 3/4 ಇದೆ, ಇಲ್ಲಿ 4/3 ಇದೆ. ಸೊ ಆರ್ ಎಲ್ಸ್ ಐ ಕ್ಯಾನ್ ಸೇ cot ಥೀಟಾ ಇಸ್ ಈಕ್ವಲ್ ಟು 1/tan ಥೀಟಾ. ಕರಿಬಹುದಾ ನಾನು ಹಾಗೆ ಅಲ್ವಾ? ಇಸ್ಂಟ್ ಇಟ್ ಸಿಂಪಲ್ ಚಿಲ್ಡ್ರನ್? ತುಂಬಾ 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 ಸಿಂಪಲ್ ಆಗಿದೆ. ಓಕೆ, ಸೊ ನೀವು ಅನ್ಕೋಬಹುದು ಸರ್ ಹೇಳಿದ್ರಿ ನೀವು ಡೆಫಿನೇಷನ್ಸ್ ಎಲ್ಲ, ಬಟ್ ನಾವು ಹೇಗೆ ನೆನ್ಪಿಟ್ಕೋಬೇಕಿದ್ನ? ಸೈನ್ ಥೀಟಾ ಇಸ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ಬೈ ಹೈಪೋಟ್ನಸ್ ಅಂತ ಹೇಗೆ ನೆನ್ಪಿಟ್ಕೋಬೇಕು? ಕಾಸ್ ಥೀಟಾ ಇಸ್ ಈಕ್ವಲ್ ಟು ಬೇಸ್ ಬೈ ಹೈಪೋಟ್ನಸ್ ಅಂತ ಹೇಗೆ ನೆನ್ಪಿಟ್ಕೋಬೇಕಿದ್ನ? ಏನಾದರೂ ಟ್ರಿಕ್ ಇದೆನಾ? ಎಸ್ ಎಸ್ ಎಸ್, ವೆನ್ ಐ ಆಮ್ ಹಿಯರ್ ಡೋಂಟ್ ಗೆಟ್ ಫಿಯರ್ ಓ ಮೈ ಡಿಯರ್. ಓಕೆ, ಸೊ ನಿಮಗೆ ತುಂಬ 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 ಸಿಂಪಲ್ ಆಗಿರೋ ಟ್ರಿಕ್ಸ್ನ ನಾನು ಹೇಳ್ಕೊಡ್ತೀನಿ. ಓಕೆ, ಅದನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಫುಲ್ ಟ್ರಿಗ್ನಾಮೆಟ್ರಿ ಈಸ್ ವೆರಿ 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 ಈಸಿ. ಹಾಗಾದರೆ ಆ ಟ್ರಿಕ್ಸ್ ಏನು? ಪೇ ಟೆನ್ಷನ್. ನಾವು ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ನಿಮಗೆ ಅಂತಂದರೆ, ನೋಡಿ ತುಂಬ 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 ವೆರಿ ಇಂಪಾರ್ಟೆಂಟ್ ಇದು. ಓಕೆ, ತುಂಬ ಇಂಪಾರ್ಟೆಂಟ್ ಆಗಿರೋ ಟ್ರಿಕ್ಸ್ ಇದು. ಓಕೆ, ಮರಿಬಾರ್ದು ನೀವು ಇದನ್ನ, ರೈಟ್? ಸೊ ನೋಡಿ, ಸೈನ್ನ ಏನು ಹೇಳ್ತಿದ್ದೀರಾ ನೀವು? ಪರ್ಪೆಂಡಿಕ್ಯುಲರ್ ಬೈ ಹೈಪೋಟ್ನಸ್ ಅಂತ ಹೇಳ್ತೀರಾ, ಕರೆಕ್ಟಾ? ಕಾಸ್ನ ಏನು ಹೇಳ್ತೀರಾ? ಬೇಸ್ ಬೈ ಹೈಪೋಟ್ನಸ್ ಅಂತ ಹೇಳ್ತೀರಾ ಅಲ್ವಾ? ಟ್ಯಾನ್ನ ಏನು ಹೇಳ್ತೀರಾ ಹೇಳಿ? ಪರ್ಪೆಂಡಿಕ್ಯುಲರ್ ಬೈ ಬೇಸ್ ಅಂತ ಹೇಳ್ತೀರಾ. ಸೊ SPH CBH TPB ಅಲ್ವಾ? ಸೊ ಇದನ್ನ ಹೇಗೆ ನೆನ್ಪಿಟ್ಕೋಬೇಕು ನಾನು ಇದನ್ನ ಅಂತಂದರೆ, ನೋಡಿ ತುಂಬ ಸಿಂಪಲ್ ಆಗಿದೆ. ಇದನ್ನ ಸಮ್ ಪೀಪಲ್ ಹ್ಯಾವ್, some people have, ಕರೆಕ್ಟಾ? CBH ಅಂದರೆ ಕರ್ಲಿ ಬ್ರೌನ್ ಹೇರ್ ಅಲ್ವಾ? ನೋಡಿ, ಕರ್ಲಿ ಬ್ರೌನ್ ಹೇರ್. ಓಕೆ, ನೆಕ್ಸ್ಟ್ tan is perpendicular by base, so I can say that tightly pulled back. So some people have curly brown hair, tightly pulled back. Sin is ನೋಡಿ ತುಂಬಾ ಸಿಂಪಲ್ ಆಗಿದೆ. ಸೈನ್ ಏನು? ಪರ್ಪೆಂಡಿಕ್ಯುಲರ್ ಬೈ ಹೈಪೋಟನಸ್. ಸಮ್ ಪೀಪಲ್ ಹ್ಯಾವ್ curly brown hair. Cos is base by hypotenuse. Okay, tan is perpendicular by base ಅಂದ್ರೆ tightly pulled back. ಇದನ್ನ ನೆನ್ಪಿಟ್ಕೊಂಡ್ಬಿಟ್ರೆ 3 ರೇಷಿಯೋಸ್ ತುಂಬ ಈಸಿ ಆಗುತ್ತೆ. ನೀವು ಈ 3ನ್ನ ನೆನ್ಪಿಟ್ಕೊಂಡ್ಬಿಟ್ರೆ ನಿಮ್ಗೆ ಗೊತ್ತಿದೆ, ಸೈನ್ ಈಸ್ ರೆಸಿಪ್ರೋಕಲ್ ಆಫ್ ಕೊಸೆಕ್, ಕಾಸ್ ಈಸ್ ರೆಸಿಪ್ರೋಕಲ್ ಆಫ್ ಸೆಕ್, ಅಂಡ್ ಟ್ಯಾನ್ ಈಸ್ ರೆಸಿಪ್ರೋಕಲ್ ಆಫ್ ಕಾಟ್. ಓಕೆ, ಸೊ ರೆಸ್ಟ್ ಆಫ್ ದ ರೆಸಿಪ್ರೋಕಲ್ ರೇಷಿಯೋಸ್ ಕ್ಯಾನ್ ಬಿ ಈಸಿಲಿ ರಿಮೆಂಬರ್ಡ್. ಅರ್ಥ ಆಯ್ತಾ? ಇಸ್ಂಟ್ ಇಟ್ ಈಸಿ ಚಿಲ್ಡ್ರನ್? ಓಕೆ, ಪರವಾಗಿಲ್ಲ ಸರ್, ನಾನು ಪರ್ಪೆಂಡಿಕ್ಯುಲರ್ ಮತ್ತೆ ಬೇಸ್ ಅನ್ನೋದನ್ನ ಯೂಸ್ ಮಾಡಲ್ಲ, ನಾನು ಅಪೋಸಿಟ್ ಮತ್ತೆ ಅಡ್ಜಸೆಂಟ್ ಅನ್ನೋದನ್ನ ಯೂಸ್ ಮಾಡ್ತೀನಿ. ಹಾಗಾದ್ರೆ ಅದಕ್ಕೇನು ಟ್ರಿಕ್ಕು? ನೋ ಪ್ರಾಬ್ಲಮ್ ಚಿಲ್ಡ್ರನ್, ನೋ ಪ್ರಾಬ್ಲಮ್. ಐ ಆಮ್ ಟೆಲಿಂಗ್ ಯು, when I'm here, don't get fear. Okay, right, this is your first trick. Now I'll just tell you the second trick. ಓಕೆ, ನೋಡಿ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೋಬೇಕು, ತುಂಬ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೋಬೇಕು. ಏನು ಅಂತಂದ್ರೆ, ಸೈನ್ ಈಸ್ ಅಪೋಸಿಟ್ ಬೈ ಹೈಪೋಟನಸ್ ಅಲ್ವಾ? ಕಾಸ್ ಈಸ್ ಅಡ್ಜಸೆಂಟ್ ಬೈ ಹೈಪೋಟನಸ್. ಟ್ಯಾನ್ ಈಸ್ ಏನು? ಅಪೋಸಿಟ್ ಬೈ ಅಡ್ಜಸೆಂಟ್ ಅಲ್ವಾ? ಸೊ SOHCAHTOA ಇದನ್ನು ಹೇಗೆ ನೆನ್ಪಿಟ್ಕೋತೀರಾ? ಸಾಲ್ವಿಂಗ್ ಅವರ್ ಹೋಮ್ವರ್ಕ್. ನೋಡಿ, ಓಕೆ, ತುಂಬ ಸಿಂಪಲ್ ಆಗಿದೆ. ಸಾಲ್ವಿಂಗ್ ಅವರ್ ಹೋಮ್ವರ್ಕ್ ಕ್ಯಾನ್ ಆಲ್ವೇಸ್ ಹೆಲ್ಪ್. ಸಿ, can always help to obtain ambition. Okay, so to obtain
ambition. Isn't it easy, children? Yes or no? ಓಕೆ, ತುಂಬ 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 ಸಿಂಪಲ್ ಆಗಿದೆ. ಸೈನು, ಕಾಸು ಮತ್ತು ಟ್ಯಾನು ನಿಮಗೆ ಗೊತ್ತಾಗ್ಬಿಟ್ರೆ ಸೆಕ್ಕು, ಕೊಸೆಕ್ಕು ಮತ್ತು ಕಾಟ್ನ ಆರಾಮಾಗಿ ನೀರು ಕುಡಿದಷ್ಟು ಈಸಿಯಾಗಿ ಬರೀಬಹುದು ನೀವು, ಅಲ್ವಾ ಅಲ್ವಾ? ಓಕೆ, ಇನ್ನೂ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನಿಮಗೆ. ನಿಮ್ಗೆ ಯಾವ್ದು ಈಸಿ ಅನ್ಸತ್ತೋ ಅದನ್ನು ನೀವು ಫಾಲೋ ಮಾಡಿ, ಓಕೆನಾ? ಇನ್ನೂ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನಾನು. ಏನು ಇನ್ನೊಂದು ಟ್ರಿಕ್ ಏನು ಅಂತಂದರೆ ನೋಡಿ, ತುಂಬ ಸಿಂಪಲ್ ಆಗಿದೆ. ಪಿ ಬಿ ಪಿ ಹೆಚ್ ಹೆಚ್ ಬಿ ಅಂತ ನೆನ್ಪಿಟ್ಕೋಬೇಕು ನೀವು. ಇದು ನೆನ್ಪಿಟ್ಕೊಂಡ್ರೆ ಏನಾಗುತ್ತೆ ಅಂತಂದರೆ, ಇಲ್ಲಿ ನೋಡಿ, ಇದು ಸೈನು ಅಲ್ವಾ? ಸೈನ್ನ ಹೀಗೋಗ್ಬೇಕು, ಪರ್ಪೆಂಡಿಕ್ಯುಲರ್ ಬೈ ಹೈಪೋಟನಸ್. ಇದು ಕೊಸೆಕ್ಕು, ಕೊಸೆಕ್ ತಗೊಂಡಾಗ ಎಚ್ ಬೈ ಪಿ. ಓಕೆ, ಇದು ಕಾಸು, ಕಾಸ್ ತಗೊಂಡಾಗ ಬೇಸ್ ಬೈ ಹೈಪೋಟನಸ್. ಇಲ್ಲಿ ಸೆಕ್ ತಗೊಬೇಕು, ಸೆಕ್ ಈಸ್ ಹೈಪೋಟನಸ್ ಬೈ ಬೇಸ್. ಟ್ಯಾನ್ ಇಲ್ಲಿ ಬರ್ಕೊಂಡ್ರೆ ಟ್ಯಾನ್ ಈಸ್ ಪರ್ಪೆಂಡಿಕ್ಯುಲರ್ ಬೈ ಬೇಸ್ ಆ್ಯಂಡ್ ಕಾಟ್ ಈಸ್ ಬೇಸ್ ಬೈ ಪರ್ಪೆಂಡಿಕ್ಯುಲರ್. ಸರ್ ನೀವೇನೋ ಹೇಳಿಬಿಟ್ರಿ ಸರ್, ಅದು ಹೇಗೆ ನೆನ್ಪಿಟ್ಕೊಳ್ಳೋದು? ಇದೀನಲ್ಲ, ನಾನು ಹೇಳ್ತೀನಿ ನಿಮಗೆ, ಓಕೆನಾ? ಸೊ ಇದನ್ನ ಹೇಗೆ ನೆನ್ಪಿಟ್ಕೋತೀರಾ ಅಂತಂದರೆ ನೋಡಿ, ಪಿ ಬಿ ಪಿ ಹೆಚ್ ಎಚ್ ಬಿ ಅದನ್ನು ಹೇಗೆ ನೆನ್ಪಿಟ್ಕೋತೀರಾ ಅಂದರೆ, ಪಂಡಿತ್ ಬದ್ರಿ ಪ್ರಸಾದ್, ಪಂಡಿತ್ ಬದ್ರಿ ಪ್ರಸಾದ್ ಹರ್ ಹರ್ ಬೋಲೆ. ಓಕೆ, ಪಂಡಿತ್ ಬದ್ರಿ ಪ್ರಸಾದ್ ಹರ್ ಹರ್ ಬೋಲೆ ಅನ್ನೋದನ್ನ ನೆನ್ಪಿಟ್ಕೊಂಡ್ಬಿಟ್ರೆ ನಿಮಗೆ ಫುಲ್ ಟ್ರಿಗ್ನೋಮೆಟ್ರಿ ಬಿಕಮ್ಸ್ ವೆರಿ 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 ಈಸಿ. ಸೊ ವಿಚ್ ಎವರ್ ಟ್ರಿಕ್ ಯು think it is easy for you, you can remember that one, children. Okay, the fourth trick is, listen to me, I'll tell you one more trick, no worry. Okay, fourth trick is, you just remember this one, SOH. Okay, soha, taha, to correct? It looks funny. Okay, soha, taha, to okay, sin is opposite by hypotenuse, cos is adjacent by hypotenuse, or tan is opposite by adjacent. ಓಕೆ, ಈ 4 ಟ್ರಿಕ್ ಅಲ್ಲಿ ಯಾವ ಟ್ರಿಕ್ನಾದರೂ ನೀವು ನೆನ್ಪಿಟ್ಕೊಳ್ಳಿ. ಸೊ ಅಲ್ಟಿಮೇಟ್ಲಿ ಏನು ಗೊತ್ತಿರ್ಬೇಕು ನಿಮಗೆ, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂದರೆ ಏನು, ಅದರ ರೆಸಿಪ್ರೋಕಲ್ ರೇಷಿಯೋಸ್ ಯಾವುದು ಅಂತ ಅನ್ನೋದು ಗೊತ್ತಿರ್ಬೇಕು ನಿಮಗೆ. ಓಕೆ, ಸೊ ಇನ್ನೊಂದು ಟ್ರಿಕ್, ನಾನು ಇಲ್ಲಿ ಟ್ರಿಕ್ಸ್ ಅಲ್ಲ, ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಹೇಳ್ತೀನಿ ನಾನು ನಿಮಗೆ. ತುಂಬ 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 ತಿಳ್ಕೊಬೇಕು ನೀವು ಇಲ್ಲಿ, ನೋಟ್ ಅಂತ ತಿಳ್ಕೊಬೇಕು. ಓಕೆ, ಏನು ನೋಟ್ ಅದು ಅಂದರೆ ನೋಡಿ, ಸೈನ್ ಡಿವೈಡೆಡ್ ಬೈ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ನಾನು ಮಾಡಿದಾಗ ಏನು ಬರುತ್ತೆ ನನಗೆ? ಸೈನ್ ಥೀಟಾ ಏನು, ಪರ್ಪೆಂಡಿಕ್ಯುಲರ್ ಬೈ ಹೈಪೋಟನಸ್ ಡಿವೈಡೆಡ್ ಬೈ ಕಾಸ್ ಥೀಟಾ ಏನಮ್ಮ, ಕಾಸ್ ಥೀಟಾ ಈಸ್ ಬೇಸ್ ಬೈ ಹೈಪೋಟನಸ್ ಅಲ್ವಾ? ಸೊ ಪರ್ಪೆಂಡಿಕ್ಯುಲರ್ ಬೈ ಹೈಪೋಟನಸ್ ಇಂಟು ಎಚ್ ಬೈ ಬಿ ಮಾಡಿದಾಗ ಇಲ್ಲಿ ನೋಡಿ, ಈ ಎಚ್ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ. ಸೊ ವಾಟ್ ಐ ಆಮ್ ಲೆಫ್ಟ್ ವಿತ್, ಐ ಆಮ್ ಲೆಫ್ಟ್ ವಿತ್ ಪಿ ಬೈ, ಐ ಆಮ್ ಲೆಫ್ಟ್ ವಿತ್ ವಾಟ್, ಐ ಆಮ್ ಲೆಫ್ಟ್ ವಿತ್ P by B. Can you tell me what is P by B, children? Can you tell me what is P by B? Pulled back, tightly pulled back. So it is nothing but tan theta. So what is my conclusion here? I can say that sin theta by cos theta will always give you tan theta. Similarly, if you take reciprocal over here, that becomes cos theta by sin theta. Then you have to take the reciprocal of this, that is 1 by tan theta, that becomes a cot theta. Clear? Understood? So what is my conclusion here? I can conclude that sin theta by cos theta is equal to tan theta, and I can say that cos theta by sin theta is equal to cot theta. ಅಲ್ವಾ? ಅರ್ಥ ಮಾಡ್ಕೊಳ್ಳಿ, ಬೈ ಹಾರ್ಟ್ ಮಾಡಕ್ ಹೋಗ್ಬೇಡಿ. ಓಕೆ, ಸೊ ಯು ರಿಮೆಂಬರ್ ದೀಸ್ ರೇಷಿಯೋಸ್ ವಿತ್ ದ ಹೆಲ್ಪ್ ಆಫ್ ಟ್ರಿಕ್ಸ್. ಓಕೆ, ಸೊ ಅವಾಗ ನಿಮಗೆ ಈಸಿ ಆಗುತ್ತೆ. ದಟ್ ಈಸ್ ವೈ ಐ ಆಲ್ವೇಸ್ ಕಾಲ್ ಮ್ಯಾಥಮೆಟಿಕ್ಸ್ ಸ್ಪೆಲ್ಲಿಂಗು ಟಿಕ್ಸ್, TICS ಅಲ್ವಾ? ಸೊ ನಾನು ಅದಕ್ಕೆ ಏನು ಕರಿತೀನಿ ಇದನ್ನ, ದಿಸ್ ಕರೆಕ್ಟ್. ಓಕೆ, ಸಿ ಕರೆಕ್ಟ್, ಅರ್ಥ ಆಗ್ತಿದ್ದೀನ ನಿಮಗೆ? ಓಕೆ, ಮ್ಯಾಥ್ಸ್ ಅಂತಂದ್ರೇನೆ ಟ್ರಿಕ್ಕು. ಓಕೆ, ಸೊ ಇಫ್ ಯು ರಿಮೆಂಬರ್ ದಿಸ್ ಟ್ರಿಕ್, ದಟ್ ವಿಲ್ ಬಿ ವೆರಿ 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 ಈಸಿ. ಅರ್ಥ ಆಗ್ತಿದೆನಾ ಎಲ್ರಿಗೂ? ಓಕೆ, ರೆಸ್. ನೌ ಲೆಟ್ ಅಸ್ ಸಿ ಸಮ್ ಆಫ್ ದ
examples on this chapter. Okay, so I have taken the examples from your exercise only. ನಿಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಅಲ್ವಾ? ವಿಲ್ ಸಾಲ್ವ್ children. Trust me, if you support me by subscribing this channel, I am here to help you. Okay, whichever you comment, you just comment children, you just comment. Okay, ಯಾವ ಚಾಪ್ಟರ್ ಮಾಡ್ಬೇಕು ನಿಮಗೆ, ಏನು ಈಸಿ ಟ್ರಿಕ್ಸ್ ಹೇಳ್ಕೊಡ್ಬೇಕು ನಿಮಗೆ, ಯಾವ್ದು ಕಷ್ಟ ಆಗ್ತಾ ಇದೆ ಇರೋ ಎಲ್ಲ ಚಾಪ್ಟರ್ಸಲ್ಲಿ ಯಾವ್ದು ಕಷ್ಟ ಆಗ್ತಾ ಇದೆ ನಿಮಗೆ. ಓಕೆ, ಐ ಆಮ್ ಹಿಯರ್ ಟು ಹೆಲ್ಪ್ ಯು ಔಟ್. ಓಕೆ, ಓನ್ಲಿ ದ ಥಿಂಗ್ ಇಸ್ ಯು ನೀಡ್ ಟು ಟ್ರಸ್ಟ್ ಮೀ. ಓಕೆ, ಯು ನೀಡ್ ಟು ಟ್ರಸ್ಟ್ ಮೀ, ರೈಟ್? ಹೌ ಡು ಯು ಟ್ರಸ್ಟ್ ಮೀ? By subscribing my channel, by liking my channel, and sharing my channel with your friends and ask them to subscribe. If you do so, I am here. Okay, I am there in between your exams and you. Clear, right? So definitely I'll be acting like a bridge for you, right, which will help you to reach your ambition. Correct? Yeah. So now let's solve some of the questions over here. In triangle ABC, right angled at B ಅಂತ ಕೊಟ್ಟಿದ್ದಾರೆ ಅಲ್ವಾ? ಸೊ ಇಲ್ದಿರೋದು ಟ್ರಯಾಂಗಲ್ ಇದೆ, ಇದೊಂದು ಟ್ರಯಾಂಗಲ್ ಇದೆ. ಇದು ಎ ಬಿ ಸಿ ಅನ್ನೋದು ಒಂದು ಟ್ರಯಾಂಗಲ್ಲು. ಓಕೆ, ಎ ಬಿ ಸಿ ಈಸ್ ಅ ಟ್ರಯಾಂಗಲ್. ರೈಟ್ ಆಂಗಲ್ ಅಟ್ ಬಿ, ಬಿ ನಲ್ಲಿ ರೈಟ್ ಆಂಗಲ್ ಇದೆ. ತುಂಬಾ ಕೇರ್ಫುಲ್ ಆಗಿ ತಿಳ್ಕೊಬೇಕು ನೀವು. ಇಲ್ಲಿ ರೈಟ್ ಆಂಗಲ್ ಎಲ್ಲೋ ಡ್ರಾ ಮಾಡೋದಲ್ಲ, ರೈಟ್ ಆಂಗಲ್ ಅಟ್ ಬಿ ಅಂತ ಕೊಟ್ಟಿದ್ದಾರೆ. ಸೊ ಬಿ ನಲ್ಲೇ ರೈಟ್ ಆಂಗಲ್ ಇರಬೇಕು. ಸೊ ಎ ಬಿ ಈಸ್ ಈಕ್ವಲ್ ಟು 24. ಇದು ಎ ಬಿ. ಓಕೆ, ದಿಸ್ ಈಸ್ ಈಕ್ವಲ್ ಟು 24. ಇದು 24 ಇದೆ. ಓಕೆ, ಬಿ ಸಿ ಈಸ್ ಈಕ್ವಲ್ ಟು 7. ಬಿ ಸಿ ಈಸ್ ಈಕ್ವಲ್ ಟು 7. ಡಿಟರ್ಮೈನ್ ಸೈನ್ ಎ ಅಂಡ್ ಕಾಸ್ ಎ, ಸೈನ್ ಸಿ ಅಂಡ್ ಕಾಸ್ ಸಿ. ಫಸ್ಟ್ ಆಫ್ ಆಲ್ ಮಕ್ಕಳ ನಿಮ್ಗೆ ಗೊತ್ತಿರಬೇಕು ಏನು, ಯಾವುದೇ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಕೊಟ್ಟಾಗ ನನಗೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಅಂತಂದಾಗ ನನಗೆ 3 ಸೈಡ್ ಗೊತ್ತಿರಬೇಕು. ಓಕೆ, ದ all 3 sides of a right angle triangle must be known to you. Okay, if any one side is not known to you, you know the Pythagoras theorem ಅಲ್ವಾ? ಓಕೆ, ಆ ಪೈಥಾಗೋರಸ್ ಥಿಯರಮ್ ಯೂಸ್ ಮಾಡ್ಕೊಂಡ್ಬಿಟ್ಟು ಅನ್ನೋನ್ ಸೈಡ್ ನಾನು ನೀನು ಫೈಂಡ್ ಔಟ್ ಮಾಡ್ಕೋಬೇಕು. ಕ್ಲಿಯರ್, ರೈಟ್? ಸೊ ವಾಟ್ ಈಸ್ ಅನ್ನೋನ್ ಸೈಡ್ ಹಿಯರ್? ಎ ಸಿ ಈಸ್ ದ ಅನ್ನೋನ್ ಸೈಡ್. Clear? So let us find out that side now. Okay, so in triangle ABC, angle B is equal to 90 degree. ಕರೆಕ್ಟಾ? ಸೊ ಹಾಗಾದರೆ ನಾನು ಏನಂತ ಬರೀಬೋದು? ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಬರೀಬಹುದು ವಿತ್ ದ ಹೆಲ್ಪ್ ಆಫ್ ಪೈಥಾಗೋರಸ್ ಥಿಯರಮ್. ಕರೆಕ್ಟ್. ಸೊ ನಾನು ಗೊತ್ತಿರೋ ಕ್ವಾಂಟಿಟೀಸ್ ನಾನು ಹಾಕ್ತೀನಿ ಇವಾಗ. ಎ ಬಿ ಸ್ಕ್ವೇರ್ ಅಂದರೆ 24 ಸ್ಕ್ವೇರ್, ಬಿ ಸಿ ಸ್ಕ್ವೇರ್ ಅಂದರೆ 7 ಸ್ಕ್ವೇರ್. ಸೊ ಎ ಬಿ ಸ್ಕ್ವೇರ್ ದಟ್ ಈಸ್ 24 ಸ್ಕ್ವೇರ್ 576 ಪ್ಲಸ್ ಆಫ್ 7 ಸ್ಕ್ವೇರ್ ದಟ್ ಈಸ್ 49. ಆ್ಯಡ್ ಮಾಡಿ, ಎರಡು ಆ್ಯಡ್ ಮಾಡಿದಾಗ ಏನಾಗುತ್ತೆ? 5, 12, 6. ಓಕೆ, ಸೊ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು 625 ಅಂತ ಬಂತು. ಓಕೆ, ಸೊ 625 ಅಂದರೆ ಏನು? 625 ಈಸ್ ಎ ಸಿ ಸ್ಕ್ವೇರ್. ಹಾಗಾದರೆ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು 625 ಆದರೆ ಎ ಸಿ ಈಕ್ವಲ್ ಟು ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ 625 ಆಗುತ್ತೆ ಅಲ್ವಾ? 625 ಸ್ಕ್ವೇರ್ ರೂಟ್ ಏನಪ್ಪ? ಸ್ಕ್ವೇರ್ ರೂಟ್ ಆಫ್ 625 ಈಸ್ 25. ಅರ್ಥ ಆಗ್ತಿದೆನಾ? ಸೊ ಇಲ್ಲಿ ನನಗೇನು ಬಂತು ಇವಾಗ? ಇದು 25 ಅಂತ ಬಂತು, 25 ಸೆಂಟಿಮೀಟರ್ ಅಂತ ಬಂತು ಅಲ್ವಾ? ಸೊ ನೆಕ್ಸ್ಟ್ ಜಾಬ್ ಈಸ್ ವಾಟ್? ಐ ನೀಡ್ ಟು ಫೈಂಡ್ ಔಟ್ ಆಸ್ ಅ ಪಾರ್ಟ್ ಆಫ್ ಫಸ್ಟ್ ಸಬ್ ಕ್ವಶನ್. ಐ ನೀಡ್ ಟು ಫೈಂಡ್ ಔಟ್ ವಾಟ್ ಈಸ್ ಸೈನ್ ಎ. ಸೊ ನೌ ಐ ವಿಲ್ ಟೇಕ್ ದ ಫಸ್ಟ್ ಸಬ್ ಕ್ವಶನ್. ಓಕೆ, ನೋಡಿ ಫಸ್ಟ್ ಸಬ್ ಕ್ವಶನ್ ಅಲ್ಲಿ ಏನಿದೆ? ಸೈನ್ ಎ ಇದೆ. ಎಲ್ಲಿ ಎ ಎಲ್ಲಿದೆ? ಎ ಎಲ್ಲಿದೆ? ಎ ಎಲ್ಲಿದೆ? ಎ ಈಸ್ ಹಿಯರ್ ಅಲ್ವಾ? ಸೊ ದಿಸ್ ಅಕ್ಯೂಟ್ ಆಂಗಲ್ಗೆ ಸೈನ್ ಎ ಅಂತಂದ್ರೆ ಈ ಅಕ್ಯೂಟ್ ಆಂಗಲ್ಗೆ ಸೈನ್ ಎ ಏನು? ಸೈನ್ ಡೆಫಿನಿಷನ್ ಏನು? ಪರ್ಪೆಂಡಿಕ್ಯುಲರ್ ಬೈ ಸಮ್ ಪೀಪಲ್ ಹ್ಯಾವ್. ಓಕೆ, ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನಸ್. ಕರೆಕ್ಟಾ? ರೈಟ್. ಸೊ ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನಸ್. ಓಕೆ, ಇಲ್ಲಿ ಆಂಗಲ್ ಇದೆ ಅಂದರೆ ಇದಕ್ಕೆ ಪರ್ಪೆಂಡಿಕ್ಯುಲರ್ ಅಂದರೆ ಅಪೋಸಿಟ್ ಯಾವುದಾಗತ್ತೆ? ಅಪೋಸಿಟ್ ಬಂದ್ಬಿಟ್ಟು ಯಾವುದಾಗತ್ತೆ? ಬಿ ಸಿ ಆಗತ್ತೆ. ಅಪೋಸಿಟ್ ಅಂದರೆ ಏನು? ಎದುರುಗಡೆ ಇರೋದು. ತುಂಬ ಸಿಂಪಲ್ ಅಲ್ಲ ಇದಲ್ವಾ? ಓಕೆ, ಸೊ ಬಿ ಸಿ ಡಿವೈಡೆಡ್ ಬೈ ಹೈಪೋಟೆನಸ್ ಈಸ್ what? AC remains the hypotenuse, right? So 25, that is nothing but AC. ಕರೆಕ್ಟಾ? ಅರ್ಥ ಆಗ್ತಿದೆನಾ? ಅರ್ಥ ಆಗ್ತಿದೆನಾ? ರೈಟ್. ಸೊ ಇವಾಗ ಇಲ್ಲಿ ಎ ಸಿ ಅಂತ ಬರೀತೀನಿ. ಬಿ ಸಿ ಏನಿದೆ? 7 ಡಿವೈಡೆಡ್ ಬೈ ಎ ಸಿ ಏನಿದೆ? 25 ಅಲ್ವಾ? ಸೊ ಅದೇ ಥರ ನೋಡಿ ಕಾಸ್ ಎ. ಕಾಸ್ ಎ ಏನಾಗತ್ತಪ್ಪ? ಕರ್ಲಿ ಬ್ರೌನ್ ಹೇರ್. ಓಕೆ, ಕಾಸ್ ಎ ಈಸ್ ಬೇಸ್ ಬೈ
hypotenuse. Curly brown hair. Base by hypotenuse. Base ಯಾವುದು? ನಾನು ಇಲ್ಲಿದ್ದಾಗ ಬೇಸ್ ಅಂದ್ರೆ ಏನು? ಅಡ್ಜಸೆಂಟ್, ಅದರ ಪಕ್ಕ ಇರೋದು. ಎ ಬಿ ಇಸ್ ದ ಬೇಸ್. ಓಕೆ, ಸೊ ಎ ಬಿ ಡಿವೈಡೆಡ್ ಬೈ ಹೈಪೋಟನಸ್ ಯಾವುದು? ಎ ಸಿ. ಕರೆಕ್ಟಾ? ಸೊ ಅಂದ್ರೆ ಏನಾಯ್ತು? 24 ಡಿವೈಡೆಡ್ ಬೈ 25 ಆಯಿತು ಅಲ್ವಾ? ಇಸಂಟ್ ಇಟ್ ಸಿಂಪಲ್ ಚಿಲ್ಡ್ರನ್? ಓಕೆ, ಸೊ ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಸಬ್ ಕ್ವಶನ್ ನೋಡಿ. ಇವಾಗ ನೆಕ್ಸ್ಟ್ ಸಬ್ ಕ್ವಶನ್ ಏನಿದೆ? ಸೈನ್ ಸಿ ಅಂಡ್ ಕಾಸ್ ಸಿ ಐ ಆಮ್ ಸಪೋಸ್ ಟು ಫೈಂಡ್ ಔಟ್. ಓಕೆ, ಸೊ ನಾನು ನೆಕ್ಸ್ಟ್ ಸಬ್ ಕ್ವಶನ್ ಮಾಡ್ತೀನಿ ನೋಡಿ, ಕೇರ್ಫುಲ್ ಆಗಿ ನೋಡಿ, ತುಂಬಾ ಈಸಿ ಇದೆ. ಸೈನ್ ಸಿ ಅಂದ್ರೆ ನಾನು ಇವಾಗ ಇಲ್ಲಿ ನಿಂತ್ಕೊಂಡಿಲ್ಲ. ವೇರ್ ಐ ಆಮ್ ಸ್ಟ್ಯಾಂಡಿಂಗ್? ಐ ಆಮ್ ನಾಟ್ ಸ್ಟ್ಯಾಂಡಿಂಗ್ ಅಟ್ ಎ. ನೌ ಐ ಆಮ್ ಸ್ಟ್ಯಾಂಡಿಂಗ್ ಅಟ್ ಸಿ. ಯುವರ್ ಪರ್ಸೆಪ್ಷನ್ ಮ್ಯಾಟರ್ಸ್ ಅಲ್ವಾ? ಎಲ್ಲಿ ನಿಂತ್ಕೊಂಡಿದ್ಯಾ ನೀನು? ಡೋರ್ ಎಲ್ಲಿದೆ? ರೈಟ್ ಸೈಡ್ ಇದೆನಾ, ಲೆಫ್ಟ್ ಸೈಡ್ ಇದೆನಾ? ಡಿಪೆಂಡ್ಸ್ ಅಪಾನ್ ವಿಚ್ ಡೈರೆಕ್ಷನ್ ಯು ಆರ್ ಫೇಸಿಂಗ್. ಕರೆಕ್ಟಾ? ಸೊ ಸೈನ್ ಸಿ, ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಇವಾಗ. ಹಿಯರ್ ಐ ಎಮ್, ಥೀಟಾ ಇಸ್ ಹಿಯರ್ ನಾವ್ ಅಲ್ವಾ? ಸೊ ಸೈನ್ ಸಿಗೆ ಡೆಫಿನಿಷನ್ ಏನು? ಸೈನ್ ಸಿ ಇಸ್ ಈಕ್ವಲ್ ಟು ಸಮ್ ಪೀಪಲ್ ಹ್ಯಾವ್ ಪರ್ಪೆಂಡಿಕ್ಯುಲರ್ ಬೈ ಹೈಪೋಟನಸ್. ಸೈನ್ ಸಿಗೆ ಪರ್ಪೆಂಡಿಕ್ಯುಲರ್ ಯಾವ್ದಾಗತ್ತೆ? ಪರ್ಪೆಂಡಿಕ್ಯುಲರ್ ಬಂದ್ಬಿಟ್ಟು ಎ ಬಿ ಆಗತ್ತೆ, ಹೈಪೋಟನಸ್ ಎ ಸಿ ಆಗತ್ತೆ. ಸೊ 24 ಡಿವೈಡೆಡ್ ಬೈ 25 ಆಗತ್ತೆ. ಅರ್ಥ ಆಗ್ತಿದೆನಾ ಎಲ್ರಿಗೂ? ಅರ್ಥ ಆಗ್ತಿದೆನಾ? ಓಕೆ, ಸೊ ಅದಾದ್ಮೇಲೆ ಕಾಸ್ ಸಿ. ಕಾಸ್ ಸಿ ಇಸ್ ಈಕ್ವಲ್ ಟು ಕರ್ಲಿ ಬ್ರೌನ್ ಹೇರ್ ಬೇಸ್ ಬೈ ಹೈಪೋಟನಸ್. ಸಿ ನಲ್ಲಿ ಇದೀನಿ ನಾನು ಇವಾಗ, ತಿಳ್ಕೊಬೇಕು ನೀವು ಅದನ್ನ. ಓಕೆ, ಸಿ ನಲ್ಲಿದ್ದಾಗ ಬೇಸ್ ಯಾವ್ದಾಗತ್ತೆ? ಬಿ ಸಿ ಆಗತ್ತೆ. ಓಕೆ, ಬಿ ಸಿ ಬೈ ಹೈಪೋಟನಸ್ ಯಾವ್ದಾಗತ್ತೆ? ಎ ಸಿ ಆಗತ್ತೆ. ಬಿ ಸಿ ಏನಿದೆ? 7 ಇದೆ. ಎ ಸಿ ಏನಿದೆ? 25 ಇದೆ. Isn't it simple children? Yes or no? Very easy children, very easy. Don't get confused. Your mantra is what? Some people have curly brown hair tightly pulled back. ಇಷ್ಟು ನೆನಪಿಟ್ಕೊಂಡ್ಬಿಟ್ರೆ ಫುಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇಸ್ ವೆರಿ ಈಸಿ ಅಲ್ವಾ? ಓಕೆ, ಸೊ ಯಾವ್ದಾದ್ರು ಟ್ರಿಕ್ ನೆನ್ಪಿಟ್ಕೋಬಹುದು ನೀವು. ಓಕೆ, ನಾನು ನಿಮ್ಗೆ 3 ಟ್ರಿಕ್ಸ್ ಹೇಳ್ಕೊಟ್ಟೆ. ಇಲ್ಲಿ ಮೂರು ಯಾಕೆ 4 ಟ್ರಿಕ್ಸ್ ಹೇಳ್ಕೊಟ್ಟೆ. 4ರಲ್ಲಿ ಯಾವ್ದಾದ್ರು ಟ್ರಿಕ್ಸ್ನ ನೆನ್ಪಿಟ್ಕೊಳ್ಳಿ. ರೈಟ್? ಓಕೆ, ಸೊ ನೌ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ಇಲ್ಲೇನಿದೆ ನೋಡಿ, ಇಲ್ಲಿ ಏನು ಕೇಳಿದ್ದಾರೆ? ಇಫ್ 15 cot A is equal to 8 ಅಂದರೆ ನೋಡಿ, 15 cot A is equal to 8. ಹಾಗಾದ್ರೆ cot A ಏನಾಗತ್ತೆ? cot A is equal to 8 by 15 ಆಗತ್ತೆ. ಕರೆಕ್ಟ್. ಸೊ ನಾನೊಂದು ರೈಟ್ ಆಂಗಲ್ ಟ್ರಯಾಂಗಲ್ನ ಹಾಕೋತೀನಿ. ಒಂದು ರೈಟ್ ಆಂಗಲ್ ಟ್ರಯಾಂಗಲ್ನ ಹಾಕೋತೀನಿ. ಹಾಕೊಂಡ್ಬಿಟ್ಟು ಇದನ್ನ ಎ ಅಂತ ಕರಿತೀನಿ, ಇದನ್ನ ಬಿ ಅಂತ ಕರಿತೀನಿ, ಇದನ್ನ ಸಿ ಅಂತ ಕರಿತೀನಿ. ನೀವು ಏನ ಇಲ್ಲಾದ್ರೂ ಹೇಳಿ. ಯು ಕ್ಯಾನ್ ಕಾಲ್ ಎ ಹಿಯರ್ ಆರ್ ಹಿಯರ್, ಡಸಂಟ್ ಮ್ಯಾಟರ್. ಬಟ್ ಎ ಶುಡ್ ಬಿ ಆನ್ ಅಕ್ಯೂಟ್ ಆಂಗಲ್. ಇಟ್ ಶುಡ್ ನಾಟ್ ಬಿ ಅ ರೈಟ್ ಆಂಗಲ್. ಕೀಪ್ ಇನ್ ಮೈಂಡ್ ಅಲ್ವಾ? ಇಲ್ಲಾದ್ರೂ ಎ ಇರಬೇಕು, ಇಲ್ಲಾದ್ರೂ ಎ ಇರಬೇಕು. ಬಟ್ ಬಿ ನಲ್ಲಿ ಇಲ್ಲಿ ರೈಟ್ ಆಂಗಲ್ ಎ ಇರಬಾರ್ದು. ಕರೆಕ್ಟಾ? ಓಕೆ, ಸೊ ಅದಾದ್ಮೇಲೆ ಏನ್ ಮಾಡ್ತೀವಿ ನೋಡಿ, ಕಾಟ್ ಎ ಅಂದ್ರೆ ಥೀಟಾ ಇಲ್ಲಿದೆ ಇವಾಗ. ಕಾಟ್ ಎ, ಸೊ ಕಾಟ್ ಎ ಅಂದ್ರೆ ಏನಮ್ಮ? ಡೆಫಿನಿಷನ್ ಏನು? ಕಾಟ್ ಎ ಈಸ್ ಬೇಸ್ ಬೈ ಪರ್ಪೆಂಡಿಕ್ಯುಲರ್. ಬೇಸ್ ಯಾವುದು? ಕಾಟ್ ಎ ಬೇಸ್ ಯಾವುದು? ಬೇಸ್ ಬಿಕಮ್ಸ್ ದಿ ಎ ಬಿ ಅಂಡ್ ಪರ್ಪೆಂಡಿಕ್ಯುಲರ್ ಈಸ್ ಬಿ ಸಿ. ಹಾಗಾದ್ರೆ ಇದನ್ನ ನಾನು 8/15 ಅಂತ ಕೊಟ್ಟಿದ್ದೀನಿ. ಮೀನ್ಸ್ ವಾಟ್? ಎ ಬಿ ಈಸ್ 8, ಬಿ ಸಿ ಈಸ್ 15. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ತಿಳ್ಕೊಬೇಕಾಗಿರೋದು ಏನು ನಿಮಗೆ ಅಂತಂದ್ರೆ, ಈ 8/15, 7/9, ವಾಟ್ ಎವರ್ ಯು ಆರ್ ಕಾಲಿಂಗ್ ಹಿಯರ್ ಚಿಲ್ಡ್ರನ್, ವಾಟ್ ಎವರ್ ರೇಷಿಯೋಸ್ ಯು ಆರ್ ಕಾಲಿಂಗ್, ಇಲ್ಲಿ ನಿಮಗೆ ಯಾವುದೇ ಆದಂತ ಯೂನಿಟ್ಸು ಇರಬಾರದು. ಅರ್ಥ ಆಗ್ತಿದೆನಾ? ಯಾವುದೇ ಯೂನಿಟ್ಸ್ ಇರಬಾರ್ದು. ಯೂನಿಟ್ಸ್ ಅಂದ್ರೆ ಏನು? ಸೆಂಟಿಮೀಟರ್ ಬೈ ಸೆಂಟಿಮೀಟರ್, ಕಿಲೋಮೀಟರ್ ಬೈ ಕಿಲೋಮೀಟರ್, ವಾಟ್ ಎವರ್ ಇಟ್ ಇಸ್, ಮೀಟರ್ ಬೈ ಮೀಟರ್ಸ್, ಯಾವುದೇ ಯೂನಿಟ್ಸ್ ಇರಬಾರ್ದು. ಅರ್ಥ ಆಗ್ತಿದೆನಾ? ಇಟ್ಸ್ ಅ ರೇಷಿಯೋ ಡಸಂಟ್ ಹ್ಯಾವ್ ಎನಿ ಯೂನಿಟ್ಸ್ ಅಲ್ವಾ? ಓಕೆ, ಸೊ ಹಾಗಾದ್ರೆ ನನಗೆ ಅನ್ನೋನ್ ಸೈಡ್ ಯಾವ್ದಾಯ್ತು ಇವಾಗ? ಎ ಸಿ ಆಯ್ತು. ಎ ಸಿ ಇಸ್ ಅನ್ನೋನ್ ಸೈಡ್. ಐ ನೀಡ್ ಟು ಫೈಂಡ್ ಔಟ್ ಎ ಸಿ ಬೈ ಪೈಥಾಗೋರಸ್ ಥಿಯರಮ್ ಅಲ್ವಾ? ಸೊ ಇನ್ ಟ್ರಯಾಂಗಲ್ ಎ ಬಿ ಸಿ, ಆಂಗಲ್ ಬಿ ಇಸ್ ಈಕ್ವಲ್ ಟು 90. ಸೊ ಹಾಗಾದ್ರೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಯಾಕೆ? ದಿಸ್ ಈಸ್ ಬೈ ಪೈಥಾಗೋರಸ್ ಥಿಯರಮ್. ಪೈಥಾಗೋರಸ್ ಥಿಯರಮ್. ಎ ಬಿ ಸ್ಕ್ವೇರ್ ಏನಿದೆ? 8 ಸ್ಕ್ವೇರ್ ಇದೆ. ಬಿ ಸಿ ಸ್ಕ್ವೇರ್ ಏನಿದೆ? 15 ಸ್ಕ್ವೇರ್ ಇದೆ. ಕರೆಕ್ಟಾ? 8 ಸ್ಕ್ವೇರ್ ಏನಿದೆ ಅಮ್ಮ? ಎಲ್ರಿಗೂ ಗೊತ್ತು ನಿಮಗೆ. 8 ಸ್ಕ್ವೇರ್ ಏನು ಹೇಳಿ? 8 ಸ್ಕ್ವೇರ್ ಬಂದ್ಬಿಟ್ಟು 64. 15 ಸ್ಕ್ವೇರ್ ಎಷ್ಟು? 225.
ಅಲ್ವಾ? ಇದು ಎರಡು ಆ್ಯಡ್ ಮಾಡಿದಾಗ ಏನಾಗುತ್ತೆ 289 ಬರುತ್ತೆ. ಓಕೆ, ಸೊ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 289 ಆಯಿತು. ಎ ಸಿ ಎಷ್ಟಾಯಿತು? ಸ್ಕ್ವೇರ್ ರೂಟ್ ಆಫ್ 289 ಆಯಿತು. ಸೊ ಎ ಸಿ ಇಸ್ ಈಕ್ವಲ್ ಟು 17 ಸೆಂಟಿಮೀಟರ್ ಆಯಿತು. ಇಲ್ಲಿ 17 ಸೆಂಟಿಮೀಟರ್ ಬಂತು. ಅರ್ಥ ಆಗ್ತಿದೆನಾ? ಅದಾದಮೇಲೆ ವಾಟ್ ಯು ಆರ್ ಆಸ್ಕ್ ಟು ಫೈಂಡ್ ಔಟ್? ಯು ಆರ್ ಆಸ್ಕ್ ಟು ಫೈಂಡ್ ಔಟ್ ಸೈನ್ ಎ. ಕರೆಕ್ಟಾ? ಸೊ ನಾವು what I am doing is sin A I am finding. Sin A is what? Sin A. Now theta is here. You are standing over here at this point. You are at this point. Here you are now. Okay. So sin theta is what, children? Sin theta is some people have. Sin theta is some people have. Alva. It is perpendicular by hypotenuse. Is equal to ನೋಡಿ ಹೇಗೆ ಪರ್ಪೆಂಡಿಕ್ಯುಲರ್ ಯಾವುದು ಬಿ ಸಿ ಆಗತ್ತೆ. ಸೊ ಬಿ ಸಿ ಡಿವೈಡೆಡ್ ಬೈ ಹೈಪೋಟನಸ್ ಯಾವುದು ಎ ಸಿ ಆಗತ್ತೆ ಅಲ್ವಾ? ಸೊ ಬಿ ಸಿ ಇಸ್ ಈಕ್ವಲ್ ಟು ಎಷ್ಟಿದೆ? 15 ಬೈ ಎ ಸಿ ಎಷ್ಟಿದೆ? 17 ಆಗತ್ತೆ. ಕರೆಕ್ಟಾ? ಸೊ ಐ ಹ್ಯಾವ್ ಫೌಂಡ್ ಔಟ್ ಸೈನ್ ಎ. ನೌ ಮೈ ಟಾಸ್ಕ್ ಈಸ್ ಟು ಫೈಂಡ್ ಔಟ್ ವಾಟ್ ಈಸ್ ಸೆಕ್ ಎ. ಕರೆಕ್ಟಾ? ವಾಟ್ ಈಸ್ ಸೆಕ್ ಎ? ಐ ಆಮ್ ಸಪೋಸ್ ಟು ಫೈಂಡ್ ಔಟ್. ಓಕೆ, ಸೊ sec A is equal to, sec is what? Sec is a reciprocal of cos. Cos is what, children? Cos is what? Curly brown hair. Brown hair is a cos. Alva, sec should be h by b. Alva, so h ಅಂತಂದ್ರೆ ಏನು? a ಗೆ h hypotenuse ಯಾವುದು? AC ಅಲ್ವಾ? ಸೊ it is hypotenuse by base. ಕರೆಕ್ಟ್. ಸೊ ಹೈಪೋಟನಸ್ ಯಾವುದಾಗತ್ತೆ? ಎ ಸಿ ಆಗತ್ತೆ. ಬೇಸ್ ಏನಾಗತ್ತೆ? 8 ಆಗತ್ತೆ. ದಟ್ ಈಸ್ ನಥಿಂಗ್ ಬಟ್ ಎ ಬಿ ಆಗತ್ತೆ ಅಲ್ವಾ? ಎ ಸಿ ಎಷ್ಟಿದೆ? 17 ಇದೆ. ಎ ಬಿ ಎಷ್ಟಿದೆ? 8 ಇದೆ. ತುಂಬ ಸಿಂಪಲ್ ಆಗಿದೆ. ವೆರಿ 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 ಈಸಿ. ಕ್ಲಿಯರ್ ಕ್ಲಿಯರ್ ಕ್ಲಿಯರ್. ಎಸ್ ಆರ್ ನೋ? ಎಸ್ ಆರ್ ನೋ? ಕಮೆಂಟ್ ಚಿಲ್ಡ್ರನ್, ಪ್ಲೀಸ್ ಕಮೆಂಟ್ ಕಮೆಂಟ್. ಸಿ, ನಾನು ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತಂದರೆ ಪ್ರಯೋಜನ ಇಲ್ಲ. ಓಕೆ, ನನಗೆ ನೀವು ಮೋಟಿವೇಟ್ ಮಾಡಬೇಕು. ಯಾವುದರಿಂದ? ಸಬ್ಸ್ಕ್ರೈಬ್ ಮಾಡೋದ್ರಿಂದ, ಲೈಕ್ ಮಾಡೋದ್ರಿಂದ, ಕಮೆಂಟ್ ಮಾಡೋದ್ರಿಂದ ಅಲ್ವಾ? ಸೊ ಐ ವಿಲ್ ಗೆಟ್ ಮೋಟಿವೇಟೆಡ್ ಆ್ಯಂಡ್ ಐ ವಿಲ್ ಮೇಕ್ ಮೋರ್ ವಿಡಿಯೋಸ್. ನಥಿಂಗ್ ಐ ಎಕ್ಸ್ಪೆಕ್ಟಿಂಗ್ ಫ್ರಮ್ ಯು ಅಲ್ವಾ? ಓಕೆ, ಸೊ ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ಸೊ ತುಂಬ ಸಿಂಪಲ್ ಆಗಿದೆ. ಇದೇ ಥರ ಕ್ವಶನ್ನ ಇನ್ನೊಂದು ಸಾಲ್ವ್ ಮಾಡೋಣ. ಓಕೆ, ಇಲ್ಲಿ ನೋಡಿ, ತುಂಬ 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 ಸಿಂಪಲ್ ಆಗಿದೆ. ನೋಡಿ, ಕಾಟ್ ಥೀಟಾ ಇಸ್ ಈಕ್ವಲ್ ಟು ಅಂತ ಇದೆ. ಥೀಟಾ ಅಂದರೆ ಏನು? ಒಂದು ಅಕ್ಯೂಟ್ ಆ್ಯಂಗಲ್ ಆಫ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅದು ಅಲ್ವಾ? ಸೊ ದಿಸ್ ಈಸ್ ಎ, ದಿಸ್ ಈಸ್ ಬಿ, ದಿಸ್ ಈಸ್ ಸಿ. ನಾನು ಆಗಲೇ ಹೇಳಿದಂಗೆ ಥೀಟಾ ಶುಡ್ ಬಿ ಅನ್ ಅಕ್ಯೂಟ್ ಆ್ಯಂಗಲ್. ಇಟ್ ಈಸ್ ಯುವರ್ ವಿಶ್. ನೀವು ಥೀಟಾನ ಎಲ್ಲಿ ತೊಗೋತೀರಾ? ಥೀಟಾನ ನೀವು ಬೇಕಾದರೆ ಇಲ್ಲಿ ತಗೊಳ್ಳಿ. ಓಕೆ, ಥೀಟಾನ ನೀವು ಎನಲ್ಲಿ ತಗೊಳ್ಳಿ, ಥೀಟಾನ ನೀವು ಸಿನಲ್ಲಿ ತಗೊಳ್ಳಿ, ಎಲ್ಲಾದರೂ ತಗೊಳ್ಳಿ, ಡಸಂಟ್ ಮ್ಯಾಟರ್, ಬಟ್ ಇಟ್ ಶುಡ್ ಬಿ ಅ ಅಕ್ಯೂಟ್ ಆ್ಯಂಗಲ್ ಅಲ್ವಾ? ಸೊ ನೌ ಐ ವಿಲ್ ಟೇಕ್ ಥೀಟಾ ಓವರ್ ಹಿಯರ್ ಜಸ್ಟ್ ಫಾರ್ ಅ ಚೇಂಜ್. ಯಾಕೆ ಅಂತಂದರೆ ನಾವು ಹಿಂದಿನ ಕ್ವಶನಲ್ಲಿ ಥೀಟಾನ ಇಲ್ಲಿ ಮೇಲ್ಗಡೆ ತೊಗೊಂಡಿದ್ವಿ ಅಲ್ವಾ? ಇವಾಗ ನಾವು ಇಲ್ಲಿ ಕೆಳಗಡೆ ತೊಗೊಳ್ಳೋಣ. ಓಕೆನಾ? ಸೊ ಕಾಟ್ ಥೀಟಾ ಇಸ್ ಈಕ್ವಲ್ ಟು 7/8. ಕಾಟ್ ಡೆಫಿನಿಷನ್ ಏನಮ್ಮ? ಕಾಟ್ ಈಸ್ ರೆಸಿಪ್ರೋಕಲ್ ಆಫ್ ಟ್ಯಾನ್. ಓಕೆ, ಟ್ಯಾನ್ ಈಸ್ ಈಕ್ವಲ್ ಟು 1/cot ಅಂತ ಹೇಳ್ತೀವಿ. ಟ್ಯಾನ್ ಏನು? ಟೈಟ್ಲಿ ಪುಲ್ಡ್ ಬ್ಯಾಕ್. ಪುಲ್ಡ್ ಬ್ಯಾಕ್ is tan. Reciprocal of that b by p ಅಂದ್ರೆ ಬೇಸ್ ಬೈ ಪರ್ಪೆಂಡಿಕ್ಯುಲರ್ ಆಗತ್ತೆ. ಸೊ ಈ ಥೀಟಾಗ ಬೇಸ್ ಯಾವುದಾಗತ್ತೆ? ಈ ಥೀಟಾಗ ಬೇಸ್ ಯಾವುದಾಗತ್ತೆ? ಬೇಸ್ ಬಂದ್ಬಿಟ್ಟು ಬಿ ಸಿ ಆಗತ್ತೆ. 7 ಆಯಿತು ಅಲ್ವಾ? ಓಕೆ, ಮತ್ತೆ ಪರ್ಪೆಂಡಿಕ್ಯುಲರ್ ಏನಾಗತ್ತೆ? ಪರ್ಪೆಂಡಿಕ್ಯುಲರ್ ಬಂದ್ಬಿಟ್ಟು 8 ಆಗತ್ತೆ. ಅರ್ಥ ಆಗ್ತಿದೆ ನಮ್ಮ? ಎಲ್ರಿಗೂ ಅರ್ಥ ಆಯ್ತಾ? ಓಕೆ, ಸೊ ಇವಾಗ my task is to find out AC. Okay, in triangle ABC, angle B is equal to 90 degree. Therefore, AC square is equal to AB square plus of BC square. Why? By Pythagoras theorem. Reason ಕೊಡಬೇಕು ಅಲ್ವಾ? ಸೊ AB square ಏನಾಗುತ್ತೆ? 8 square plus BC square ಏನಾಗುತ್ತೆ? 7 square. ಸೊ 64 plus of 49 ಎಷ್ಟಾಯಿತು? 113 ಆಯಿತು. ಅರ್ಥ ಆಯ್ತಾ? ಸೊ 113 ಆಯಿತು. ಸೊ ಇವಾಗ 113 ಪರ್ಫೆಕ್ಟ್ ಸ್ಕ್ವೇರ್ ಆಯಿತು. ಇಟ್ಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್ ಅಲ್ವಾ? ಓಕೆ, ಸೊ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 113. ಹಾಗಾದರೆ ಎ ಸಿ ಏನಾಯಿತು? ಸ್ಕ್ವೇರ್ ರೂಟ್ ಆಫ್ 113. ಇಲ್ಲಿ ಪ್ಲಸ್ ಆರ್ ಮೈನಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ರೇಷಿಯೋ ಆಲ್ವೇಸ್ ಪಾಸಿಟಿವಿಟೀಸ್ ಆ್ಯಂಡ್ ಸೈಡ್ ಆಫ್ ಅ
ಟ್ರಯಾಂಗಲ್ ಇಸ್ ಆಲ್ವೇಸ್ ಪಾಸಿಟಿವ್. ಸೊ ನಾನು ಇವಾಗ ಇದನ್ನ ಫೈಂಡ್ ಔಟ್ ಮಾಡಿದೆ ರೂಟ್ ಆಫ್ 113 ಅಂತ. ಕರೆಕ್ಟ್. ಸೊ ನೌ ಲೆಟ್ ಅಸ್ ಸಿ ದ ಫಸ್ಟ್ ಸಬ್ ಕ್ವಶನ್. ವಾಟ್ ಈಸ್ ಫಸ್ಟ್ ಸಬ್ ಕ್ವಶನ್? ನೋಡಿ, ಸ್ವಲ್ಪ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೋಬೇಕು ನೀವು. 1 ಪ್ಲಸ್ ಸೈನ್ ಥೀಟಾ ಮತ್ತೆ 1 ಮೈನಸ್ ಸೈನ್ ಥೀಟಾ ಇದೆ, ಡಿವೈಡೆಡ್ ಬೈ ಓಕೆ 1 ಪ್ಲಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ ಇದೆ. ಸ್ವಲ್ಪ ಹಾರ್ಡ್ ವರ್ಕರ್ ಏನು ಮಾಡ್ತಾನೆ ಇಲ್ಲಿ? ಹಾರ್ಡ್ ವರ್ಕರ್ ಬಂದ್ಬಿಟ್ಟು ಸೈನ್ ಥೀಟಾನ ಫೈಂಡ್ ಔಟ್ ಮಾಡ್ತಾನೆ, ಕಾಸ್ ಥೀಟಾನ ಫೈಂಡ್ ಔಟ್ ಮಾಡ್ತಾನೆ, ಆಸ್ ಇಟ್ ಈಸ್ ಏನು ಎಕ್ಸ್ಪ್ರೆಷನ್ ಇದೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾನೆ. ಬಟ್ ಸ್ಮಾರ್ಟ್ ವರ್ಕರ್ ವಾಟ್ ಹಿ ಡಸ್, okay, what it does, it looks like the identity. Careful ಆಗಿ ನೋಡ್ಕೊಳ್ಳಿ ಇಲ್ಲಿ. It looks like the identity a plus b, a minus b, which is equal to a square minus b square. ನೋಡಿ ಇಲ್ಲಿ, it looks like a plus b and a minus b. So I can write this one as a square minus b square. So ನಾನು ನ್ಯೂಮರೇಟರ್ನ ಯಾವ ತರ ಬರೀಬಹುದು? ಇದನ್ನ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರೀಬಹುದು, ಡಿನಾಮಿನೇಟರ್ನ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರೀಬಹುದು. ಯಾಕೆಂದ್ರೆ ಕೆಳಗಡೆದ್ದು ಕೂಡ ನಮಗೆ a ಪ್ಲಸ್ ಬಿ a ಮೈನಸ್ ಬಿ ತರ ಕಾಣ್ತಾ ಇದೆ ಅಲ್ವಾ? ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀನಿ ನಾನು? ಓಕೆ, ನೆಕ್ಸ್ಟ್ ಏನು ಮಾಡ್ತೀನಿ ನಾನು? ನೋಡಿ, ಬೋರ್ಡ್ ನೋಡಿ, ಸ್ಕ್ರೀನ್ ನೋಡಿ, ತುಂಬ 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 ಇಂಪಾರ್ಟೆಂಟ್ ಇಲ್ಲಿ ಹೇಗೆ ಮಾಡಬೇಕು ಅಂತ. ರೈಟ್. ಸೊ ವಾಟ್ ಐ ಡೂ ಹಿಯರ್ ಈಸ್ I will just substitute the values of sin theta and cos theta as they are appearing ಅಲ್ವಾ? ಸೊ ನಾನೇನು ಮಾಡ್ತೀನಿ ಇವಾಗ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ, ಸೈನ್ ಥೀಟಾ ಇಲ್ಲಿದೆ, ಸೈನ್ ಥೀಟಾ ಈಸ್ ವಾಟ್ ಸಮ್ ಪೀಪಲ್ ಹ್ಯಾವ್ ಪರ್ಪೆಂಡಿಕ್ಯುಲರ್ ಬೈ ಹೈಪೋಟನಸ್. ಕರೆಕ್ಟಾ? ಸೊ ಏನು ಮಾಡ್ತೀನಿ ಇವಾಗ 8/113 ದ ಹೋಲ್ ಸ್ಕ್ವೇರ್, ಬಿಕಾಸ್ ಇಟ್ ಈಸ್ ಸೈನ್ ಸ್ಕ್ವೇರ್ ಥೀಟಾ, ಡಿವೈಡೆಡ್ ಬೈ, ಯಾಕಂದರೆ ಇಲ್ಲಿ ಡಿವಿಷನ್ ಇದೆ ಅಲ್ವಾ, ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಕಾಸ್ ಸ್ಕ್ವೇರ್ ಥೀಟಾ ಏನು? ಕಾಸ್ ಸ್ಕ್ವೇರ್ ಥೀಟಾ ಕರ್ಲಿ ಬ್ರೌನ್ ಹೇರ್, ಬಿ ಬೈ ಎಚ್. ಸೊ ಇಟ್ ಈಸ್ 7 ಡಿವೈಡೆಡ್ ಬೈ ರೂಟ್ ಆಫ್ 113. ಹಿಯರ್ ಐ ಶುಡ್ ರೈಟ್ ರೂಟ್ ಆಫ್ 113. ಕರೆಕ್ಟ್ ಚಿಲ್ಡ್ರನ್? ಸೊ ರೂಟ್ ಆಫ್ 113, ಹಿಯರ್ ಆಲ್ಸೋ ರೂಟ್ ಆಫ್ 113 ದ ಹೋಲ್ ಸ್ಕ್ವೇರ್. ಅರ್ಥ ಆಗ್ತಿದೆನಾ? ಓಕೆ, ಸೊ ಇವಾಗ 1 ಮೈನಸ್ 64 ಡಿವೈಡೆಡ್ ಬೈ 113 ಆಗುತ್ತೆ. ಯಾಕೆ ಹೇಳಿ? ಸ್ಕ್ವೇರ್ ರೂಟ್ ಆಫ್ ಎ ಅದನ್ನ ಸ್ಕ್ವೇರ್ ಮಾಡಿದರೆ ಈ ಸ್ಕ್ವೇರು ಮತ್ತು ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಈ ಸ್ಕ್ವೇರ್ ಏನಿದೆಯಲ್ಲ ಈ 8ಗೂ ಬಿಲಾಂಗ್ ಆಗುತ್ತೆ ಮತ್ತು ಸ್ಕ್ವೇರ್ ರೂಟ್ ಆಫ್ 13ಗೂ ಬಿಲಾಂಗ್ ಆಗುತ್ತೆ ಅಲ್ವಾ? ಸೊ ಡಿವೈಡೆಡ್ ಬೈ 1 ಮೈನಸ್ 49/113 ಆಯಿತು. ಸೊ ಇದನ್ನ ನಾನು ಎಲ್ ಸಿ ಎಮ್ ತೊಗೊಂಡು ಸಿಂಪ್ಲಿಫೈ ಮಾಡ್ತೀನಿ. ಎಲ್ ಸಿ ಎಮ್ ಈಸ್ 1. Okay, so I mean denominator is 1, LCM becomes 113. So I can write this one as 113 minus 64 divided by 113 minus of 49 divided by 113. Okay, so 113 minus 64 is 49/113 divided by 113 minus 49 is 64/113. Okay, so I can write this one as 49/113 multiplied by 113/64. So ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಆನ್ಸರ್ ಏನು ಉಳಿತು ನನಗೆ? 49/64 ಉಳಿತು. ಕರೆಕ್ಟ್ ಚಿಲ್ಡ್ರನ್? Isn't it easy? Right. So now let us see the second sub question. What is second sub question? I am supposed to find out cot square theta. What kind of question it is? Cot theta is given to you. So 7/8 the whole square ಮಾಡಿ ಅಷ್ಟೇ. Okay, 49/64. Clear? ಅರ್ಥ ಆಯ್ತಾ ಎಲ್ರಿಗೂ? Right. Okay, so ಸಿಂಪಲ್ ಆಗಿದೆ ಅಲ್ವಾ? ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ಕ್ವಶನ್ ಏನಿದೆ? ಇನ್ ಅ ರೈಟ್ ಆಂಗಲ್ ಟ್ರಯಾಂಗಲ್, right angled at B, tan A is equal to 1/√3. Find the value of sin A cos C plus cos A sin C ಅಂತ ಇದೆ. ಇದನ್ನ ನೀವು ಹೋಮ್ವರ್ಕ್ ತಗೋಬೇಕು. ಯು ಟೇಕ್ ದಿಸ್ ಸಮ್ ಆಸ್ ಹೋಮ್ವರ್ಕ್. ಯಾಕೆ? ಇಟ್ ಈಸ್ ಸೇಮ್ ಆಸ್ ದ ಪ್ರೀವಿಯಸ್ ಕ್ವಶನ್ ವಾಟ್ ಆಕ್ಚುಲಿ ವಿ ಹ್ಯಾವ್ ಸಾಲ್ವ್ಡ್. ಓಕೆ, ಟ್ಯಾನ್ ನ ಅಪ್ಲೈ ಮಾಡಬೇಕಷ್ಟೇ. ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿದೆ ಇಂಪಾರ್ಟೆಂಟ್ ಟೈಪ್ ಆಫ್ ಕ್ವಶನ್. ಇದನ್ನ ನಿಮಗೆ 4 ಮಾರ್ಕಿಗೆ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಕೇಳಿದ್ರೆ. ರೈಟ್. ಇನ್ ಟ್ರಯಾಂಗಲ್ ಪಿ ಕ್ಯೂ ಆರ್ ರೈಟ್ ಆಂಗಲ್ಡ್ ಅಟ್ ಕ್ಯೂ ಅಂತ ಕೊಟ್ಟಿದ್ದಾರೆ. ಓಕೆ, ಸೊಲ್ಯೂಷನ್ ಈಸ್ ಐ ವಿಲ್ ಟೇಕ್ ಅ ರೈಟ್ ಆಂಗಲ್ ಟ್ರಯಾಂಗಲ್. ಓಕೆ, ಐ ವಿಲ್ ಟೇಕ್ ಅ ರೈಟ್ ಆಂಗಲ್ ಟ್ರಯಾಂಗಲ್. ನೋಡಿ, ರೈಟ್, ದಿಸ್ ಈಸ್ ದ ರೈಟ್ ಆಂಗಲ್ ಟ್ರಯಾಂಗಲ್. ಇದು ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ.
ಇದು ಪಿ ಮತ್ತು ಇದು ಕ್ಯೂ, ಇದು ಆರ್ ಆಗಿದೆ. ಕರೆಕ್ಟ್. ರೈಟ್ ಆ್ಯಂಗಲ್ ಅಟ್ ಕ್ಯೂ. ಸೊ ಕ್ಯೂ ಈಸ್ ಅ ರೈಟ್ ಆ್ಯಂಗಲ್. ಮಾರ್ಕ್ ಮಾಡ್ಕೋಬೇಕು ಇಲ್ಲಿ. ಪಿ ಕ್ಯೂ ಪ್ಲಸ್ ಪಿ ಕ್ಯೂ ಪಿ ಆರ್ ಪ್ಲಸ್ ಕ್ಯೂ ಆರ್ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ? ಪಿ ಆರ್ ಪ್ಲಸ್ ಕ್ಯೂ ಆರ್ ಇಸ್ ಈಕ್ವಲ್ ಟು 25 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಡೇಟಾ ಕೊಟ್ಟಿದ್ದಾರೆ, ಪಿ ಕ್ಯೂ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, PQ is equal to 5 centimeter. This side I already got to know it is 5 centimeter. Now sum of the other two sides is given to as 25. ಇದರಲ್ಲಿ ನಾನು ಏನು ಮಾಡ್ತೀನಿ, ಲೆಟ್ ಪಿ ಆರ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ತಗೋತೀನಿ ಅಲ್ವಾ. ಸೊ ಅವಾಗ ಏನಾಗತ್ತೆ, ಇದು ಎಕ್ಸ್ ಪ್ಲಸ್ ಕ್ಯೂ ಆರ್ ಇಸ್ ಈಕ್ವಲ್ ಟು 25 ಸೆಂಟಿಮೀಟರ್ ಆಯಿತು. ಕ್ಯೂ ಆರ್ ಇಸ್ ಈಕ್ವಲ್ ಟು 25 ಮೈನಸ್ ಎಕ್ಸ್ ಆಯಿತು. ಕ್ಯೂ ಆರ್ ಬಂದ್ಬಿಟ್ಟು ಏನಾಯಿತು, ಏನಾಯ್ತಿದು 25 ಮೈನಸ್ ಎಕ್ಸ್ ಆಯಿತು. ಪಿ ಆರ್ನ ನಾನು ಎಕ್ಸ್ ಅಂತ ತೊಗೊಂಡಿದ್ದೀನಿ ಅಲ್ವಾ. ಸೊ ಕ್ಯಾನ್ ಐ ಅಪ್ಲೈ ಪೈಥಾಗೋರಸ್ ಥಿಯರಮ್ ಓವರ್ ಹಿಯರ್? ಎಸ್. ಸೊ ಇನ್ ಟ್ರಯಾಂಗಲ್ ಪಿ ಕ್ಯೂ ಆರ್, in triangle PQR, angle Q is equal to 90 degree. Correct. So if I apply the Pythagoras theorem to this triangle, so I can write it as PR square is equal to PQ square plus QR square ಅಂತ ಬರೀಬಹುದು. ಯಾಕೆ? ಬೈ ಪೈಥಾಗೋರಸ್ ಥಿಯರಮ್. ಕರೆಕ್ಟಾ? ಓಕೆ. ಸೊ ಪಿ ಆರ್ ಸ್ಕ್ವೇರ್ ಎಷ್ಟಿದೆ ಮಕ್ಕಳ? ಇದು ಎಕ್ಸ್ ಸ್ಕ್ವೇರ್ ಅಂತ ಇದೆ. ಪಿ ಕ್ಯೂ ಎಷ್ಟಿದೆ ಅಮ್ಮ? ಪಿ ಕ್ಯೂ ಬಂದ್ಬಿಟ್ಟು 5 ಸ್ಕ್ವೇರ್ ಇದೆ ಅಲ್ವಾ. ಸೊ ಪ್ಲಸ್ ಕ್ಯೂ ಆರ್ ಎಷ್ಟಿದೆ? 25 ಮೈನಸ್ ಆಫ್ ಎಕ್ಸ್ ಅಲ್ವಾ. ಸೊ 25 ಮೈನಸ್ ಎಕ್ಸ್ ದ ಹೋಲ್ ಸ್ಕ್ವೇರ್ ಇದೆ. ಸೊ ಎಕ್ಸ್ ಸ್ಕ್ವೇರ್ನ ಹಾಗೆ ಬರ್ಕೋತೀನಿ. 5 ಸ್ಕ್ವೇರ್ ಬಂದ್ಬಿಟ್ಟು 25 ಆಗುತ್ತೆ. ಪ್ಲಸ್ ಆಫ್, ನೌ ಇಟ್ ಈಸ್ ಲುಕಿಂಗ್ ಲೈಕ್ ದ ಐಡೆಂಟಿಟಿ a minus b the whole square. a minus b the whole square ಏನಾಗುತ್ತೆ? a square plus b square minus 2ab ಆಗುತ್ತೆ ಅಲ್ವಾ. ಸೊ ಅದನ್ನು ನಾನು ಇಲ್ಲಿ ಬರ್ಕೋತೀನಿ. 25 ಸ್ಕ್ವೇರ್ ಅಂದರೆ 625 ಪ್ಲಸ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ 50x ಆಗುತ್ತೆ. 2ab ಅಲ್ವಾ. ಸೊ 50x ಆಗುತ್ತೆ. ಅರ್ಥ ಆಗ್ತದೇನಾ? ಇನ್ನೊಂದು ಸ್ಟೆಪ್ ಬರೀಲ್ಲ? ಓಕೆ, ನೋ ಪ್ರಾಬ್ಲಮ್. ಐ ವಿಲ್ ರೈಟ್ ದಿಸ್ ಸ್ಟೆಪ್ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಇನ್ ಅ ಕ್ಲಿಯರ್ ವೇ. ಸಿ, a ಸ್ಕ್ವೇರ್ ಅಂದರೆ 25 square plus of x square minus of 2 into 2ab, 2 into 25 into x. ಸೊ ನಾನಿಲ್ಲಿ x square is equal to 25 ಅಂತ ಬರ್ಕೋತೀನಿ. ಪ್ಲಸ್ ಆಫ್ ಇದೇನಾಗುತ್ತೆ? 625 ಆಗುತ್ತೆ ಅಲ್ವಾ. 25 ಸ್ಕ್ವೇರ್ ಈಸ್ 625. ಕರೆಕ್ಟ್. ಪ್ಲಸ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ 50x ಆಯಿತು. ಓಕೆ. ಸೊ ನಾನೇನು ಮಾಡ್ತೀನಿ, ಎಲ್ಲನೂ ಕೂಡ ಒಂದು ಸೈಡಲ್ಲಿ ತೊಗೊಂಡ್ಬರ್ತೀನಿ. ರೈಟ್. ಸೊ ಅವಾಗ ಏನಾಗುತ್ತೆ ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಓಕೆ. ಸೊ ಇಲ್ಲಿ ಏನಾಗುತ್ತೆ, ಇದನ್ನ ಒಂದು ಕಡೆ ತೊಗೊಂಬನ್ನಿ ಅಥವಾ ಇಲ್ಲೇ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, 650 ಆಗುತ್ತೆ. ಮೈನಸ್ ಆಫ್ 50x ಆಯಿತು. ಇಲ್ಲಿ ಇದು ಕ್ಯಾನ್ಸಲ್ ಆಗುತ್ತೆ. ಇವಾಗ ಈ 50xನ ಈ ಕಡೆ ತೊಗೊಂಬನ್ನಿ. ಸೊ ಅವಾಗ 50x ಈಸ್ ಈಕ್ವಲ್ ಟು 650 ಆಯಿತು. ಕರೆಕ್ಟಾ? 50x is equal to 650 ಆಯಿತು. x is equal to ಎಷ್ಟಾಯಿತು? 650 ಡಿವೈಡೆಡ್ ಬೈ 50 ಆಯಿತು. ಸೊ x is equal to ಎಷ್ಟಾಯಿತು? 13 ಆಯಿತು ಅಲ್ವಾ. 0 ಕ್ಯಾನ್ಸಲ್ ಆಗುತ್ತೆ. 5 1 5 13 ಸೊ ಎಕ್ಸ್ನ ಏನಂತ ತೊಗೊಂಡಿದ್ದೀರಾ ನೀವು? ಎಕ್ಸ್ನ ನೀವು ಪಿ ಆರ್ ಅಂತ ತೊಗೊಂಡಿದ್ದೀರಾ. ಸೊ ದೇರ್ ಫೋರ್ ಪಿ ಆರ್ ಇಸ್ ಈಕ್ವಲ್ ಟು 13 ಸೆಂಟಿಮೀಟರ್. ಪಿ ಆರ್ನ 13 ಸೆಂಟಿಮೀಟರ್ ಆದರೆ ಕ್ಯೂ ಆರ್ ಏನಾಗುತ್ತೆ? ಕ್ಯೂ ಆರ್ ಇಸ್ ಈಕ್ವಲ್ ಟು 25 ಮೈನಸ್ 13 ಇಸ್ ಈಕ್ವಲ್ ಟು ಎಷ್ಟಾಯ್ತು ಇವಾಗ? 12 ಸೆಂಟಿಮೀಟರ್ ಆಯಿತು. ಸೊ ಹಾಗಾದರೆ ಟ್ರಯಾಂಗಲ್ ಯಾವ ಥರ ಬರೀಬೇಕು ನಾನು ಇವಾಗ? ಟ್ರಯಾಂಗಲ್ನ ನಾನು ನೋಡಿ, ಟ್ರಯಾಂಗಲ್ನ ಪಿ ಕ್ಯೂ ಆರ್ ಇಲ್ಲಿದೆ. ಓಕೆ. ಪಿ ಆರ್ ಬಂದುಬಿಟ್ಟು 13 ಸೆಂಟಿಮೀಟರ್ ಆಯಿತು. ದಿಸ್ ಈಸ್ 13 ಸೆಂಟಿಮೀಟರ್. ಕ್ಯೂ ಆರ್ ಬಂದುಬಿಟ್ಟು 12 ಸೆಂಟಿಮೀಟರ್ ಆಯಿತು. ಮತ್ತು ಪಿ ಕ್ಯೂ 5 ಸೆಂಟಿಮೀಟರ್ ಗೊತ್ತೇ ಇದೆ ನಮಗೆ ಅಲ್ವಾ. ಸೊ ಒನ್ಸ್ ಯು ಹ್ಯಾವ್ ಫೌಂಡ್ ಔಟ್ ಆಲ್ ದ 3 sides, what I'm supposed to find out now? I'm supposed to find out sin p. ಕರೆಕ್ಟಾ? ಸೊ ನಾವು sin p ನ ಫೈಂಡ್ ಔಟ್ ಮಾಡೋಣ. sin p is equal to ನೋಡಿ ಸ್ಕ್ರೀನ್ ನೋಡಿ ಏನಾಗುತ್ತೆ. sin p is equal to ಇಲ್ಲಿದ್ದೀನಿ ನಾನು ಇವಾಗ, ಥೀಟಾ ಇಲ್ಲಿದೆ. ಓಕೆ. ವಾಟ್ ಈಸ್ sin? Some people have perpendicular by hypotenuse. Not necessary to write the definitions all the time, children, like this. Okay,
like this definition, not necessary to write all the time this one, since it is the very first okay introduction. I'm just writing that one. Directly you can shift from this to this, directly you can write that, no issues at all. Okay, no issues at all. From here to here directly you can shift. ಓಕೆ, ಸೊ ಇಲ್ಲಿ ಏನಾಗುತ್ತೆ ನೋಡಿ, ಪರ್ಪೆಂಡಿಕ್ಯುಲರ್ ಸೈನ್ ಪಿ ಇಸ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ಬೈ ಹೈಪೋಟನಸ್ 12/13 ಆಯಿತು. ದೆನ್ ಕಾಸ್ ಪಿ ಐ ಆಮ್ ಸಪೋಸ್ ಟು ಫೈಂಡ್ ಔಟ್. ಕಾಸ್ ಪಿ ಏನು, ಕರ್ಲಿ ಬ್ರೌನ್ ಹೇರ್ ಬೇಸ್ ಬೈ ಹೈಪೋಟನಸ್. ಪಿಗೆ ಬೇಸ್ ಯಾವುದಾಗತ್ತೆ, 5 ಆಗುತ್ತೆ, ಹೈಪೋಟನಸ್ 13 ಆಗುತ್ತೆ. ರೈಟ್. ಸೊ ಟ್ಯಾನ್ ಪಿ, ವಾಟ್ ಈಸ್ ಟ್ಯಾನ್ ಪಿ? ಟ್ಯಾನ್ ಪಿ, ಟ್ಯಾನ್ ಪಿ ಏನಾಗುತ್ತೆ, ಟ್ಯಾನ್ ಪಿ ಏನಾಗುತ್ತೆ, ಏನಾಗತ್ತೆ ಟ್ಯಾನ್ ಪಿ. ಟ್ಯಾನ್ ಪಿ ಬಂದ್ಬಿಟ್ಟು ಟೈಟ್ಲಿ ಪುಲ್ಡ್ ಬ್ಯಾಕ್ ಅಲ್ವಾ, ಟೈಟ್ಲಿ ಪುಲ್ಡ್ ಬ್ಯಾಕ್ ಪರ್ಪೆಂಡಿಕ್ಯುಲರ್ ಬೈ ಬೇಸ್. ಪರ್ಪೆಂಡಿಕ್ಯುಲರ್ ಅಂದ್ರೇನು, 12 ಡಿವೈಡೆಡ್ ಬೈ 5. ಅರ್ಥ ಆಗ್ತಿದೆನಾ? ಓಕೆ, ಸೊ ಸಮ್ ಪೀಪಲ್ ಹ್ಯಾವ್ ಕರ್ಲಿ ಬ್ರೌನ್ ಹೇರ್ ಟೈಟ್ಲಿ ಪುಲ್ಡ್ ಬ್ಯಾಕ್, ಟೈಟ್ಲಿ ಪುಲ್ಡ್ ಬ್ಯಾಕ್. ಇದನ್ನ ನೆನ್ಪಿಟ್ಕೊಂಡ್ಬಿಟ್ರೆ ಲೆಸನ್ ಈಸ್ ವೆರಿ 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 ಈಸಿ. ಅರ್ಥ ಆಯ್ತಾ? ಇಂಟ್ರೆಸ್ಟಿಂಗ್ ಆಯ್ತಾ? ಓಕೆ, ಐ ಥಿಂಕ್ ಸೊ ಇದು ಲೆಸನ್ನು ನಿಮಗೆ ತುಂಬ ತುಂಬ ಹೆಲ್ಪ್ ಆಗಿದೆ ಅನ್ಕೋತೀನಿ. ಪ್ಲೀಸ್ ಡು ನಾಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್. ನಾಟ್ ಓನ್ಲಿ ಸಬ್ಸ್ಕ್ರೈಬ್, ಲೈಕ್, not only like, share among your friends. If you do so, that is nothing but the motivation for me. Okay, so which motivate me to upload more videos. And finally, ಧನ್ಯವಾದಗಳು. Okay, ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. Thank you so much.